ಹೆಲೋ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ, ತುಂಬ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿವೈನ್ ಕಾಲ್. ನನಗೆ ಸುಮಾರು 6 ವರ್ಷಗಳ ಕಾಲದಿಂದ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ನಿಮ್ಗೆಲ್ಲರಿಗೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡಬೇಕು ಅನ್ನೋದು ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಂದೊಂದು ವಿಶ್. ಓಕೆ, ಸೊ ಬನ್ನಿ ಹಾಗಿದ್ರೆ ನೋಡೋಣ ಇವತ್ತಿನ ಕಾರ್ಡ್ ರೀಡಿಂಗ್, ಪಿಕಪ್ ಐಲ್ ಕಾರ್ಡ್ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಆಬ್ಸೆನ್ಸಲ್ಲಿ ವಾಟ್ ಆರ್ ದೇ ಗೋಯಿಂಗ್ ಥ್ರೂ, ಅವ್ರ ಕರೆಂಟ್ ಎನರ್ಜೀಸ್, ಥಾಟ್ಸ್, ಫೀಲಿಂಗ್ಸ್ ಏನು, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅಥವಾ ಮೂವ್ ಆನ್ ಆಗಿದ್ದಾರಾ ಅಥವಾ ಮೂವ್ ಆನ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ಚೆಕ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸಿ. ಆಸ್ ಯೂಶುವಲ್ ನನ್ನ ಹತ್ರ 2 ಕಾರ್ಡ್ಸ್ ಇದೆ. ಓಕೆ, ಇದು ಬಂದು ಪೈಲ್ 1. ಓಕೆ, ಆ್ಯಂಡ್ ಇದು ಬಂದು ಪೈಲ್ 2. ಸೊ ಪೈಲ್ 1, ಪೈಲ್ 2. ಓಕೆ, ಸೊ ಆರಾಮಾಗಿ ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. 1-2 ನಿಮಿಷ ನೀವು ಯಾವ ದೇವರಾಗಿರ್ಬೋದು ಅಥವಾ ಸ್ಪಿರಿಟ್ ಗೈಡ್ನಾಗಿರ್ಬೋದು, ಏಂಜಲ್ಸ್ನಾಗಿರ್ಬೋದು, ನಿಮಗೆ ಯಾವುದು ತುಂಬ ಇಷ್ಟವಾದಂಥ ಇಚ್ಛಾ ದೇವತೆ ಅಂತಾರಲ್ಲ, ಸೊ ಆ ಒಂದು ದೇವರನ್ನ ನೆನೆಸ್ಕೊಂಡು ಆರಾಮಾಗಿ ಒಂದು ಪೈಲ್ನ ನಿಮ್ಗೆ ಯಾವ್ದು ಅಟ್ರಾಕ್ಟ್ ಆಗ್ತಾ ಇದೆ ಸ್ಪೆಷಲಿ ಆ ಪೈಲ್ನ ಪಿಕ್ ಮಾಡ್ಕೊಳ್ಳಿ. ಇಂಟ್ಯೂಟಿವ್ ಆಗಿ ಯಾವುದನ್ನ ಪಿಕ್ ಮಾಡಬೇಕು ಅಂತ ಅನಿಸ್ತಾ ಇದೆ ಆ ಪೈಲ್ನ ಪಿಕ್ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡ್ಬೋದು, ಒಂದು ಸ್ವಲ್ಪ ಹೊತ್ತು ಪಾಸ್ ಮಾಡಿ ನಾನು ಹೇಳ್ದಂಗೆನೆ ಕಣ್ಣು ಮುಚ್ಕೊಂಡು ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ. ನಿಮ್ಮ ಮನೆ ದೇವರಾಗಿರ್ಬೋದು ಅಥವಾ ನೀವು ಯಾವ ದೇವರನ್ನ ಬೇಸಿಕಲಿ ನಂಬ್ತೀರಾ ತುಂಬ, ಆ ದೇವ್ರನ್ನ ನೆನಪಿಸ್ಕೊಂಡು 2ರಲ್ಲಿ 1 ಕಾರ್ಡ್ನ ಇಂಟ್ಯೂಟಿವ್ ಆಗಿ ಪಿಕ್ ಮಾಡಿ. ಆ್ಯಂಡ್ ಇಷ್ಟಾಗೂ ನಿಮಗೆ ಪಿಕ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಅಂದರೆ 2 ಚಿಟ್ಸ್ನ ತಗೊಂಡು, ಸಪ್ರೇಟ್ ಚಿಟ್ಸ್ನ ತಗೊಂಡು, ಒಂದರಲ್ಲಿ ಪೈಲ್ 1 ಅಂತ ಬರೀರಿ, ಇನ್ನೊಂದರಲ್ಲಿ ಪೈಲ್ 2 ಅಂತ ಬರೆದು ಅದನ್ನ ಶಫಲ್ ಮಾಡಿ ಪಿಕ್ ಮಾಡಿ. ಸೊ ನಿಮಗೆ ಯಾವ ಪೈಲ್ ಬರುತ್ತೆ, ನೀವು ಚಿಟ್ ಓಪನ್ ಮಾಡಿದಾಗ ಯಾವ ಪೈಲ್ ನಿಮ್ಮ ಹತ್ರ ಇರುತ್ತೆ, ಸೊ ಅದು ಬಂದು ನಿಮ್ಮ ರೀಡಿಂಗ್ ಅಂತ ಅರ್ಥ. ಓಕೆನಾ? ಸೊ ಲೆಟ್ಸ್ ಸಿ. ಐ ಹೋಪ್ ನೀವು ಪೈಲ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ ಅಂತ. ಸೊ ಲೆಟ್ಸ್ ಸಿ ನಿಮ್ಮ ರೀಡಿಂಗ್ಸ್ ಏನು ಇವತ್ತಿಂದು ಅಂತ. ಓಕೆ, ಹೆಲೋ ಪೈಲ್ 1, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಲೆಟ್ಸ್ ಸಿ ನಿಮ್ಮ ಪರ್ಸನ್ ನಿಮ್ಮ ಆಬ್ಸೆನ್ಸಲ್ಲಿ ವಾಟ್ ಆರ್ ದೇ ಗೋಯಿಂಗ್ ಥ್ರೂ ಅಂತ ಚೆಕ್ ಮಾಡೋಣ. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ನೀವು ನಿಮ್ಮ ಪರ್ಸನ್ನ ಹೆಸರನ್ನ ಮನಸ್ಸಲ್ಲಿ ಹೇಳ್ಕೊಳ್ಳಿ 1-2-3 ಟೈಮ್ಸ್. ಅಥವಾ ಅವ್ರ ಫೋಟೋಸ್ ಇದ್ರೆ ಅವ್ರ ಫೋಟೋಸ್ನ ನೋಡಬಹುದು, ಅಥವಾ ಅವ್ರ ಮುಖನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಬಹುದು ನಿಮ್ಮ ಮೈಂಡ್ಸಲ್ಲೇ. ಸೊ ಲೆಟ್ಸ್ ಸಿ. ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ what are they going through in their absence? Universe, please guide me. Please guide me, universe. Pile number 1. Page of Cups. Okay. 6 of Pentacles. Okay, and 6 of Cups, the Lovers. Okay, Moon card, and 8 of Pentacles, sorry, 7 of Pentacles. Okay. ರೈಟ್ ನಾವು ವಾಟ್ ಐಮ್ ಸೀಯಿಂಗ್ ಅಂತ ಅಂದರೆ, ಈ ವ್ಯಕ್ತಿಯ ತಲೆಯಲ್ಲಿ ತುಂಬ ಹೆವಿ ಥಿಂಕಿಂಗ್ ನಡೀತಾ ಇದೆ. ಓಕೆ, ಸೊ ಅವರು ಪದೇ ಪದೇ ಒಂದೇ ವಿಷಯ ಅವ್ರ ತಲೆನಲ್ಲಿ ಓಡ್ತಾನೆ ಇದೆ ಕಾನ್ಸ್ಟೆಂಟಾಗಿ, ಕನೆಕ್ಷನ್ ರಿಲೇಟೆಡು. ಸೊ ಎಲ್ಲಿ ನಾನು ಏನು ತಪ್ಪು ಮಾಡಿದೆ, ನನ್ನಿಂದ ಏನು ತಪ್ಪಾಯಿತು, ಈ ವಿಷಯನ ನಾನು ಹೇಗೆ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಸೊ ಈ ಥರ ಎಲ್ಲ ಥಾಟ್ಸ್ಗಳು ಓಡ್ತಾ ಇದೆ. ಆ್ಯಂಡ್ ದೇ ಆರ್ ಸರ್ಚಿಂಗ್ ಫಾರ್ ಆನ್ಸರ್ಸ್, ಎಲ್ಲದಕ್ಕೂ ಉತ್ತರನ ಹುಡುಕ್ತಾ ಇದ್ದಾರೆ ಅವರು. ಆಲ್ಸೋ ಇಲ್ಲೊಂದು ಸ್ಟ್ರಾಂಗ್ ಫೀಲಿಂಗ್ ಏನಂತ ಅಂದರೆ, ಅವ್ರಿಗೆ ಸಮ್ ರಿಗ್ರೆಟ್ ಇದೆ, ಸಮ್ ಭಯ ಇದೆ, ಲಾಟ್ ಆಫ್ ಫಿಯರ್ ಇದೆ. ಇನ್ನೆಲ್ಲಿ ನಿಮ್ಮನ್ನ ಸಂಪೂರ್ಣವಾಗಿ ನಾನು ಕಳ್ಕೊಂಡೇ ಬಿಟ್ಟಿದ್ದೀನಿ ಅನ್ನೋ ಒಂದು ಭಯ, ಆತಂಕ ಅವ್ರನ್ನ ತುಂಬ ಕಾಡ್ತಾ ಇದೆ. ಲಾಟ್ ಆಫ್ ಹೆವಿ ಎನರ್ಜೀಸ್ ಇಲ್ಲಿ ಇರೋದು ಕಾಣಿಸ್ತಾ ಇದೆ, ಸ್ಪೆಷಲಿ ಭಯ. ಸೊ ಆ್ಯಂಡ್ ARS ಇನಿಷಿಯಲ್ಸ್ ಕುಡ್ ಬಿ ಇಂಪಾರ್ಟೆಂಟ್. ಮೇ ಬಿ ಇದು ನಿಮ್ಮ ಹೆಸರಿನ ಸ್ಟಾರ್ಟಿಂಗ್ ಲೆಟರ್ ಆಗಿರಬಹುದು,
ಅಥವಾ ನಿಮ್ಮ ಪರ್ಸನ್ ಹೆಸರಿನ ಸ್ಟಾರ್ಟಿಂಗ್ ಲೆಟರ್ ಆಗಿರಬಹುದು, ಎಸ್ ಆ್ಯಂಡ್ ಆರ್. ಸೊ ಈ ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲಿ. ಆ್ಯಂಡ್ ಎಸ್, ಸೊ ವಿತ್ ದ 7 ಆಫ್ ಪೆಂಟಿಕಲ್ಸ್ ಕಾರ್ಡ್ ಐ ಕ್ಯಾನ್ ಸಿ ಅ ಪಾಸ್. ಇಲ್ಲೇನೋ ಒಂದು ಪಾಸ್ ಇದೆ ಈ ವ್ಯಕ್ತಿ, ಎಸ್ಪೆಷಲಿ ಈ ವ್ಯಕ್ತಿ ಲೈಫಲ್ಲಿ. ಥಿಂಗ್ಸ್ ಆರ್ ನಾಟ್ ಮೂವಿಂಗ್. ಥಿಂಗ್ಸ್ ಅಂದರೆ ಇನ್ ಟರ್ಮ್ಸ್ ಆಫ್ ನಾನು ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆ ಹೇಳ್ತಾ ಇಲ್ಲ, ಅಂದರೆ ಹಣಕಾಸಿನ ವಿಚಾರ ಆಗಿರಬಹುದು ಅಥವಾ ಯಾವುದೇ ಥರ ಈ ಥರ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ನಾನು ಹೇಳ್ತಾ ಇರೋದು ಪಾಸ್ ಅಂತ ಅಂದರೆ ಒಂದು ಪೀಸ್ ಆಫ್ ಮೈಂಡ್ ಆಗಿರ್ಬೋದು, ಖುಷಿ ಆಗಿರ್ಬೋದು, ಅದು ಈ ವ್ಯಕ್ತಿನಲ್ಲಿ ಇಲ್ಲ. ಎಲ್ಲೋ ಒಂದು ಕಡೆ ತುಂಬ ಒಂಥರ ಬೇಜಾರು, ಫಿಯರ್ ಆಫ್ ರಿಗ್ರೆಟ್ ಇದೆ, ಫಿಯರ್ ಆಫ್ ಲಾಸ್ ಇದೆ, ರಿಗ್ರೆಟ್ ಇದೆ. ಸೊ ಈ ಥರ ಎನರ್ಜೀಸ್ ಕಾಣಿಸ್ತಾ ಇದೆ. ಆ್ಯಂಡ್ ಅವ್ರ ಲೈಫಲ್ಲಿ ತುಂಬ ಸ್ಟಕ್ ಆಗಿದೆ ಅಂತ ಅನಿಸ್ತಾ ಇದೆ ಅವ್ರಿಗೆ. ಯಾವುದ್ರಲ್ಲೂ ಒಂಥರ ಇಂಟ್ರೆಸ್ಟ್ ಇಲ್ಲ, ಯಾವುದನ್ನು ಒಂಥರ ಮಾಡಬೇಕು ಅನ್ನೋ ಥರ ಇಲ್ಲ, ಎಲ್ಲನೂ ಒಂಥರ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. ಬಟ್ ಎಲ್ಲನೂ ಮನಸ್ಸಿಂದಾಗಿ ಅವ್ರು ಮಾಡ್ತಾ ಇಲ್ಲ. ಆನ್ ದ ಸರ್ಫೇಸ್ ಅಂದರೆ ಹೊರಗಡೆಯಿಂದ ನೋಡಿದ್ರೆ ತುಂಬ ಖುಷಿಯಾಗಿ, ತುಂಬ ಆರಾಮಾಗಿ, ನಾರ್ಮಲ್ ಆಗಿದ್ದಾರೆ. ಅವ್ರಿಗಿದೇನು ಬಾಧರೆ ಮಾಡ್ತಾ ಇಲ್ಲ. ನನಗೇನು ಒಂಥರ ತುಂಬ ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅನ್ನೋ ಥರ ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೊಳ್ತಾ ಇದ್ದಾರೆ. ಬಟ್ ಒಳಗಡೆ ತುಂಬ ಒಂಥರ ಅವ್ರ ಎಮೋಷನ್ಸ್ನ, ಅವ್ರ ಫೀಲಿಂಗ್ಸ್ನೆಲ್ಲ ತುಂಬ ಸಪ್ರೆಸ್ ಮಾಡಿಟ್ಕೊಂಡಿದ್ದಾರೆ. ಬೇರೆಯವ್ರ ಹತ್ರ ತೋರಿಸ್ಕೊಳ್ತಾ ಇಲ್ಲ, ಬಟ್ ಅವರಷ್ಟಕ್ಕೆ ಅವ್ರಿಗೆ ತುಂಬ ಒಂಥರ ಈ ಎಮೋಷನ್ಸು ಎಲ್ಲ ತುಂಬ ಒಂದೊಂದ್ಸತಿ ಹೆವಿಯಾಗಿ ಸರ್ಫೇಸಿಗೆ ಬರುತ್ತೆ. ಬಟ್ ಅದನ್ನೆಲ್ಲ ತುಂಬ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ, ತುಂಬ ಸಪ್ರೆಸ್ ಮಾಡ್ಕೊಳ್ತಾ ಇದ್ದಾರೆ, ಹಿಡಿದಿಟ್ಕೊಳ್ತಾ ಇದ್ದಾರೆ ಅವರೇನೆ. ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಅವ್ರು ಖಂಡಿತವಾಗ್ಲೂ ಖುಷಿಯಾಗಂತೂ ಇಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ಪ್ರಾಬಬ್ಲಿ ನೀವು ತುಂಬ ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದ್ದೀರಾ, ಬಿಕಾಸ್ 6 ಆಫ್ ಕಪ್ಸ್. ಓಕೆ, ಸೊ ನೀವೆಲ್ಲ ಒಂಥರ ತುಂಬ ಖುಷಿಯಾಗಿದ್ದೀರಾ, ಒಂಥರ ಆರಾಮಕ್ಕೆ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ. ಸೊ ಅನಿಸುತ್ತೆ ಅವ್ರಿಗೆ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ನೀವೆಲ್ಲೋ ಒಂದು ಕಡೆ ನಿಮ್ಮ ಫ್ರೆಂಡ್ಸ್ ಜೊತೆ ಕಳೆದಿರುವಂತಹ ಮೂಮೆಂಟ್ಸ್ ಆಗಿರಬಹುದು, ಅಥವಾ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿರುವಂಥ ಟೈಮ್ ಆಗಿರ್ಬೋದು, ಅಥವಾ ಇದನ್ನೆಲ್ಲ ನೀವು ಸ್ಟೇಟಸಲ್ಲಿ ಹಾಕಿರೋವಂಥದ್ದಾಗಿರಬಹುದು, ಅಥವಾ ಎಲ್ಲೋ ನೀವು ಆರಾಮಕ್ಕೆ ಓಡಾಡ್ಕೊಂಡಿರೋದನ್ನ ಅವ್ರು ನೋಡಿರಬಹುದು. ಸೊ ಇದೆಲ್ಲ ಅವ್ರನ್ನ ತುಂಬ ಟ್ರಿಗರ್ ಮಾಡ್ತಾ ಇದೆ, ತುಂಬ ಎಫೆಕ್ಟ್ ಮಾಡ್ತಾ ಇದೆ. ನನಗೆ ಯಾಕೆ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ, ಪೈಲ್ ನಂಬರ್ 1 ಹಿಂಗೆ ಇಷ್ಟು ಆರಾಮಕ್ಕೆ ಖುಷಿಯಾಗಿದ್ದಾರೆ, ಇದೇ ಥರ ನನಗೆ ಯಾಕೆ ಇರೋದಕ್ಕಾಗ್ತಾ ಇಲ್ಲ ಅಂತ ಅವ್ರು ತುಂಬ ಒಂಥರ ಯೋಚನೆ ಮಾಡ್ತಾ ಇದ್ದಾರೆ. ಸೊ ವಿತ್ ದ 6 ಆಫ್ ಪೆಂಟಕಲ್ಸ್ ಕಾರ್ಡ್, ಓಕೆ, 6 ಆಫ್ ಪೆಂಟಕಲ್ಸ್ ಕಾರ್ಡ್, ಈ ವ್ಯಕ್ತಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ ನಿಮ್ಮ ಬೆಲೆ ಏನು ಅಂತ. ಓಕೆ, ಸೊ ಅವ್ರು ಇವಾಗ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಪೈಲ್ ನಂಬರ್ 1 ಉಳಿಸ್ಕೊಳ್ಬಹುದಾಗಿತ್ತಲ್ವಾ, ಏನು ತಪ್ಪಾಯ್ತು ನನ್ನಿಂದ ಅನ್ನೋದನ್ನೆಲ್ಲ ಇವಾಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಅವ್ರು ಅದನ್ನ ಆನ್ಸರ್ಸ್ ಹುಡುಕ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಆ್ಯಕ್ಚುಲಿ ನನಗನ್ಸೋದು ಪ್ರಾಬಬ್ಲಿ ಈ ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆದಾಗ ಇನಿಷಿಯಲ್ ಡೇಸಲ್ಲಿ ಇದು ಒಂದು ಕ್ಯಾಶುವಲ್ ರಿಲೇಷನ್ಶಿಪ್ ಥರ ಸ್ಟಾರ್ಟ್ ಆಗಿದೆ. ಮೇ ಬಿ ಒಂದು ಫ್ರೆಂಡ್ಶಿಪ್ ಮೂಲಕನೋ ಅಥವಾ ಹೀಗೆ ಕಾಮನ್ ನಾರ್ಮಲ್ ರಿಲೇಷನ್ಶಿಪ್ ಥರ ಸ್ಟಾರ್ಟ್ ಆಗಿದೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ತುಂಬ ಡೀಪರ್ ಫೀಲಿಂಗ್ಸ್ ಡೆವಲಪ್ ಆಗಿದೆ ಇಬ್ರಿಗೂ. ಇನಿಷಿಯಲ್ ಡೇಸಲ್ಲಿ ನಿಮ್ಮಿಬ್ರಿಗೂ ಗೊತ್ತಿರಲಿಲ್ಲ ಇದು ಇಷ್ಟು ಡೀಪರ್ ಲೆವೆಲಲ್ಲಿ ಹೋಗುತ್ತೆ ಈ ಕನೆಕ್ಷನ್ ಅಂತ. ಸೊ ನಾರ್ಮಲ್ ಶುರು ಆಗಿದ್ದಂತಹ ಕನೆಕ್ಷನ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ತುಂಬ ಡೀಪರ್ ಲೆವೆಲಲ್ಲಿ ಫೀಲಿಂಗ್ಸ್ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಮಿಬ್ರಿಗೂ ಅದು ವಿತೌಟ್ ಬೋತ್ ಆಫ್ ಯುವರ್ ನಾಲೆಡ್ಜ್, ನಿಮ್ಮಿಬ್ರಿಗೂ ಸಹ ಅದು ಗೊತ್ತಾಗಿಲ್ಲ. ಈ ಲೆವೆಲಲ್ಲಿ ಫೀಲಿಂಗ್ಸ್ ಡೆವಲಪ್ ಆಗ್ತಾ ಇರೋದು ನಿಮ್ಮಿಬ್ರಿಗೂ ಸಹ ಗೊತ್ತಾಗಿಲ್ಲ. ಆ್ಯಂಡ್ ಎಲ್ಲೋ ನನಗನ್ಸೋದು ಈ ಕನೆಕ್ಷನಲ್ಲಿ ಮುಂಚೆಯಿಂದನೂ ಬ್ಯಾಲೆನ್ಸ್ ಇಲ್ಲ. ಒಬ್ಬರು ತುಂಬ ಕೊಡ್ತಾ ಇದ್ದೀರಾ ನೋಡಿ, ಯು ಆರ್ ಗಿವಿಂಗ್ ಅಷ್ಟೇ, ಈ ಪರ್ಸನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಓಕೆ, ಬಟ್ ಆಸ್ ಐ ಸೆಡ್, ಈ ಕನೆಕ್ಷನ್ ಮುಂಚೆಯಿಂದನೂ ಖಂಡಿತವಾಗ್ಲೂ ಬ್ಯಾಲೆನ್ಸ್ ಇಲ್ಲ. ನೀವು ತುಂಬ ಕೊಟ್ಟು ಬಂದಿದ್ದೀರಾ. ಎಮೋಷನಲ್ ಅವೈಲಬಿಲಿಟಿ ಆಗಿರಬಹುದು, ನಿಮ್ಮ ಕೇರ್, ಕನ್ಸರ್ನ್, ಲವ್, ಅಫೆಕ್ಷನ್ ಎಲ್ಲಾನು ನೀವು ತುಂಬ ಕೊಟ್ಟಿದ್ದೀರಾ. ಬಟ್ ಈ ವ್ಯಕ್ತಿಯಿಂದ ಅಷ್ಟೇ ಕೇರ್, ಅಫೆಕ್ಷನ್, ಲವ್, ಅವೈಲಬಿಲಿಟಿ ನಿಮಗೆ ಸಿಕ್ಕಿಲ್ಲ. ಒಂದು ಕಡೆ ನೀವು ತುಂಬ ಹೆಚ್ಚು ಕೊಟ್ಟಿದ್ದೀರಾ, ಅವರು ತುಂಬ ತಗೊಂಡಿದ್ದಾರೆ. ಓಕೆ, ಬಟ್ ಇವಾಗ ದೇ ಆರ್ ರಿಯಲೈಸಿಂಗ್, ಇದನ್ನೆಲ್ಲ ಅವ್ರು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ, ಇದೆಲ್ಲ ಅವ್ರಿಗೆ ಅರ್ಥ ಆಗ್ತಾ ಇದೆ ಇವಾಗ. ಎಲ್ಲೋ ಒಂದು ಕಡೆ ನೋಡು, ಪೈಲ್ ನಂಬರ್ 1 ಎಷ್ಟು ನನಗೆ ಮಾಡಿದ್ರು, ಎಷ್ಟೆಲ್ಲ ನನಗೆ ಪ್ರೀತಿ ಕೊಟ್ಟರು, ಅಫೆಕ್ಷನ್ ಕೊಟ್ಟರು, ನಾನು 100% ಕೊಡ್ಬೋದಾಗಿತ್ತಾ ಈ ಕನೆಕ್ಷನಲ್ಲಿ, ನಾನು ಮುಂಚೆಯಿಂದ ಅವೈಲಬಲ್ ಇರಬಹುದಾಗಿತ್ತಾ, ಸೊ ನನ್ನಿಂದ ಏನು ತಪ್ಪಾಯಿತು, ನಾನು ಯಾಕೆ ಹೀಗೆ ಮಾಡಿದೆ. ಸೊ ಇದೆಲ್ಲನೂ ಒಂಥರ ರಿಯಲೈಸೇಷನ್ ಅವ್ರಿಗೆ ಇವಾಗ ಆಗ್ತಾ ಇದೆ ನಿಮ್ಮ ಬಗ್ಗೆ, ಈ ಒಂದು ನೋ ಕಾಂಟ್ಯಾಕ್ಟ್ ಅಥವಾ ಸಪ್ರೇಷನ್ ಟೈಮಲ್ಲಿ. ಆ್ಯಂಡ್ ಎಲ್ಲೋ ಈ ಒಂದು ಡಿಸ್ಟೆನ್ಸ್ ನಿಮ್ಮಿಬ್ಬರು ಮಧ್ಯ, ಎಸ್ಪೆಷಲಿ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಹೆಚ್ಚು ಅಟ್ರಾಕ್ಷನ್ ಅಥವಾ ಪ್ರೀತಿ, ಕೇರ್ ಜಾಸ್ತಿ ಮಾಡ್ತಾ ಇದೆ. ಆ್ಯಕ್ಚುಲಿ ಈ ವ್ಯಕ್ತಿಗೆ ಇವಾಗ ತುಂಬ ರಿಗ್ರೆಟ್ ಇದೆ, ತುಂಬ ಏನಕ್ಕೆ ಈ ಥರ ಎಲ್ಲ ಆಯಿತು, ಯಾಕೆ ಹೀಗೆಲ್ಲ ಆಯಿತು ಅಂತ ಒಂಥರ ಕ್ವೆಶ್ಚನ್ಸ್ ಕಾಡ್ತಾ ಇದೆ. ಆ್ಯಂಡ್ ನೀವು ಮುಂಚಿನ ಥರ ಪ್ರಾಬಬ್ಲಿ ಈ ಕನೆಕ್ಷನ್ನಲ್ಲಿ ಅಷ್ಟು ಅವೈಲಬಲ್ ಇಲ್ಲ.
ಸೊ ಈ ವ್ಯಕ್ತಿಗೆ ನೀವು ಮುಂಚೆ ಎಷ್ಟು ಅವೈಲಬಲ್ ಇರ್ತಿದ್ರಲ್ಲ ಅಷ್ಟು ಅವೈಲಬಲ್ ಇಲ್ಲ, ನೀವು ನಿಮ್ಮ ಎನರ್ಜೀಸ್ನ ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದೀರಾ ಇವಾಗ. ಓಕೆ, ಸೊ ಅದು ಎಲ್ಲೋ ಒಂದು ಕಡೆ ಈ ವ್ಯಕ್ತಿನ ತುಂಬ ಒಂಥರ ಯೋಚನೆ ಮಾಡೋ ಹಾಗೆ ಮಾಡ್ತಾ ಇದೆ. ಆ್ಯಂಡ್ ಆಲ್ಸೋ ಲೆಟ್ ಸಿ, ಓಕೆ, ಸಿ ದ ಬಾಟಮ್ ಆಫ್ ದ ಡೆಕ್ ಈಸ್ ಹರ್ಮಿಟ್. ಓಕೆ, ಹರ್ಮಿಟ್ ಕಾರ್ಡ್ ಇದೆ ಬಾಟಮಲ್ಲಿ. ಸೊ ಪ್ರಾಬಬ್ಲಿ ನೀವು ತುಂಬ ಒಂಥರ ಐಸೋಲೇಟ್ ಆಗಿಬಿಟ್ಟಿದ್ದೀರಾ ಇವಾಗ. ಅಂದರೆ ನೀವು ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗ್ತಾ ಇಲ್ಲ, ಇನ್ ದ ಸೆನ್ಸ್ ಎಸ್ಪೆಷಲಿ ಈ ವ್ಯಕ್ತಿಗೆ ಅಷ್ಟು ನೀವು ಎನರ್ಜೀಸ್ನ ಕೊಡ್ತಾ ಇಲ್ಲ. ಆಮೇಲೆ ನಾರ್ಮಲ್ ಆಗಿ ನೀವು ತುಂಬ ಲೈವ್ಲಿ ಆಗಿರ್ತಿದ್ರಿ ಈ ವ್ಯಕ್ತಿ ಜೊತೆ, ಬಟ್ ಇವಾಗ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದೀರಾ, ತುಂಬ ಒಂಥರ ಏನೋ ಹೋಲ್ಡ್ ಬ್ಯಾಕ್ ಮಾಡ್ಕೊಂಡಿದ್ದೀರಾ ಈ ಕನೆಕ್ಷನ್ಲಿ. ಆ್ಯಂಡ್ ಈ ವ್ಯಕ್ತಿಗೆ ಅದು ತುಂಬ ಅಫೆಕ್ಟ್ ಮಾಡ್ತಾ ಇದೆ. ಸೊ ನಿಮ್ಮಲ್ಲಿದ್ದಂತಹ ಬಬ್ಲಿ ನೇಚರ್ ಆಗಿರ್ಬೋದು, ನಕ್ಕೊಂಡು ಮಾತಾಡ್ತಿದ್ರಿ, ಖುಷಿಯಾಗಿರ್ತಾ ಇದ್ರಿ ಅವ್ರ ಜೊತೆ. ಸೊ ಎಲ್ಲೋ ಒಂದು ಕಡೆ ಅದನ್ನೆಲ್ಲ ಅವ್ರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ. ಅವ್ರಿಗೆ ನೀವು ಈ ಥರ ಇರೋದು ಬೇಡ. ಓಕೆ, ಸೊ ಅವ್ರಿಗೆ ಹೆಂಗೆ ಅಂದರೆ ನೀವು ನಿಮ್ಮ ಹಳೆ ಎನರ್ಜೀಸ್ ಏನಿತ್ತಲ್ಲ ಅದು ಬೇಕು. ಸೊ ನೀವು ಮುಂಚೆ ಕೊಡ್ತಿದ್ದಂತಹ ಲವ್, ಕೇರ್, ಅಫೆಕ್ಷನ್, ಅಟೆನ್ಷನ್ ಅದನ್ನೆಲ್ಲ ಅವ್ರು ಇವಾಗ ಲಿಟ್ರಲಿ ತುಂಬ ದೇ ಆರ್ ಕ್ರೇವಿಂಗ್ ಫಾರ್ ಇಟ್, ದೇ ಆರ್ ಲಿಟ್ರಲಿ ಲಾಂಗಿಂಗ್ ಫಾರ್ ಯು. ಸೊ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ತುಂಬ ಒಂಥರ ಅವರು ತುಂಬ ಲೋನ್ಲಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಇನ್ ಯೋರ್ ಆಬ್ಸೆನ್ಸ್. ನೀವು ಇವಾಗ ಹೆಂಗಾಗ್ಬಿಟ್ಟಿದ್ದೀರಾ ಅಂತ ಅಂದರೆ ನೀವು ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀರಾ, ತುಂಬ ನಿಮ್ಮ ಮೇಲೆ ಫೋಕಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. ಆ್ಯಂಡ್ ಇದೆಲ್ಲ ಅವ್ರಿಗೆ ಏನಾಗ್ತಾ ಇದೆ ಅಂತ ಅಂದರೆ ಅವ್ರಿಗೆ ಒಂಥರ ನಿಮ್ಮ ಅಟೆನ್ಷನ್ ಸಿಗ್ತಿಲ್ವಲ್ಲ, ತುಂಬ ಸ್ಟ್ರೆಸ್ ಡೆವಲಪ್ ಆಗ್ತಾ ಇದೆ ವಿತಿನ್ ದೆಮ್ ಸೆಲ್ಸ್. ಲಾಟ್ ಆಫ್ ಸ್ಟ್ರೆಸ್ ಅವರಲ್ಲಿ ಡೆವಲಪ್ ಆಗ್ತಾ ಇದೆ. ಹೊರಗಡೆ ಅವ್ರು ಅದನ್ನ ತೋರಿಸ್ಕೊಳ್ತಾ ಇಲ್ಲ, ಯಾರ ಹತ್ರನೂ ಹೇಳ್ಕೊಳ್ತಾನೂ ಇಲ್ಲ, ಬಟ್ ಒಳಗಡೆ ಎಲ್ಲೋ ಅವರಷ್ಟಕ್ಕೆ ಅವರೇ ತುಂಬ ಸಫರ್ ಮಾಡ್ತಾ ಇದ್ದಾರೆ. ಸೊ ಲೆಟ್ ಸಿ, ಅವ್ರು ಇನ್ನೂ 1-2-3 ಕಾರ್ಡ್ಸ್ನ ನಾವು ಪುಲ್ ಮಾಡಿ ನೋಡೋಣ. ಅವ್ರು ಇನ್ನೂ ಡೀಪರ್ ಲೆವೆಲಲ್ಲಿ ಅವ್ರು ಯಾವ ಥರ ಫೀಲ್ ಮಾಡ್ತಾ ಇದ್ದಾರೆ, ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಅವರು ಅನ್ನೋದನ್ನ ಇನ್ನೂ ಒಂದ್ಸತಿ ಚೆಕ್ ಮಾಡಿ ನೋಡೋಣ. ಓಕೆ, please guide me universe. Pile number 1 person, what are they going through? Pile number 1 absence ಅಲ್ಲಿ ಅವರ ವ್ಯಕ್ತಿ, what are they facing? Please guide me universe. Okay, 4 of cups, hangman. Okay, and also 9 of pentacles ಇದೆ, and 2 of pentacles. Okay, and 5 of swords, and devil. Okay. ಸೊ 4 of cups ಬಂದಿದೆ. ಸೊ ಈ ವ್ಯಕ್ತಿ ಎಲ್ಲೋ ರೈಟ್ ನಾವು ತುಂಬ ಎಮೋಷ್ನಲ್ ಆಗಿದ್ದಾರೆ, ತುಂಬ ಒಂಥರ ಸ್ಯಾಡ್, ಲೋನ್ಲಿ, ಲೋ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಲೈಫ್ ತುಂಬ ಒಂಥರ ಸ್ಟಕ್ ಆಗಿದಂಗೆ ಇದೆ. ಸೊ ವಿತ್ ದ ಹ್ಯಾಂಗ್ ಮ್ಯಾನ್ ಒಂಥರ ಸ್ಟಕ್ ಆಗಿದೆ. ಸಿ, ಈ ವ್ಯಕ್ತಿ ಹೆಂಗೆ ಒಂದು ಕಡೆ ಉಲ್ಟಾ ನಿಂತ್ಕೊಂಡಿದ್ದಾರೆ, ಅವ್ರ ಲೈಫ್ ಮೂವ್ ಆಗ್ತಾ ಇಲ್ಲ, ತುಂಬ ಒಂಥರ ಸ್ಟಕ್ ಆಗಿದೆ. ಅಂದರೆ ಯಾವುದ್ರಲ್ಲೂ ಅವ್ರಿಗೊಂಥರ ಆಸಕ್ತಿನೇ ಇಲ್ಲ. ಏನೋ ಕೆಲಸ ಮಾಡಬೇಕು, ಏನೋ ಮಾಡಬೇಕಲ್ಲ ಅನ್ನೋ ಒಂದು ಇದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಒಂಥರ ಖುಷಿಯಾಗಿ ಮುಂಚೆ ಇದ್ದಂತಹ ಖುಷಿ, ಆ ಒಂದು ಲೈವ್ಲಿನೆಸ್ ಅವರಲ್ಲಿ ಇಲ್ಲ. ತುಂಬ ಒಂಥರ ವೆರಿ ಸ್ಯಾಡ್, ವೆರಿ ಒಂಥರ ಸೈಲೆಂಟ್, ಒಂಥರ ಲೋನ್ಲಿ, ಈ ಥರ ಎನರ್ಜೀಸ್ ಜಾಸ್ತಿ ಬರ್ತಾ ಇದೆ. ಆ್ಯಂಡ್ ವಿತ್ ದಿಸ್ 9 of pentacles ಅವ್ರಿಗೆ ನೀವು ಹೆಂಗೆ ಅಂತ ಅಂದರೆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಅನ್ನೋ ಥರ ನೀವು ಯಾವ ಥರ ಅಂದರೆ ಈಗ ಲಾಟ್ರಿ ಟಿಕೆಟ್ ಅಂತಾರಲ್ಲ ಆ ಥರ ನೀವು ಅವ್ರ ಜೀವನದಲ್ಲಿ ಬಂದಿದ್ದ ಕೂಡಲೇ ಅವ್ರಿಗೆ ಲಾಟ್ ಆಫ್ ಅಬಂಡೆನ್ಸ್ ಸಿಕ್ಕಿದೆ ಅವ್ರ ಲೈಫಲ್ಲಿ. ಒಂಥರ ಹೆಂಗೆ ಲಾಟ್ ಆಫ್ ಲಕ್, ತುಂಬ ಲವ್, ಸಕ್ಸಸ್, ಅದರ ಅಚೀವ್ಮೆಂಟ್ಸ್ ಆಗಿರ್ಬೋದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಲಾಟ್ ಆಫ್ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಕೊಟ್ಟಿದ್ದೀರಾ ನೀವು ಅವ್ರಿಗೆ, ಲಾಟ್ ಆಫ್ ಕೇರ್, ಲಾಟ್ ಆಫ್ ಅಫೆಕ್ಷನ್ ಕೊಟ್ಟಿದ್ದೀರಾ. ಆ್ಯಂಡ್ ಎಲ್ಲೋ ಈಗ ವ್ಯಕ್ತಿ ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಅವ್ರ ಲೈಫಲ್ಲಿ ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ ಇನ್ ಯುವರ್ ಆಬ್ಸೆನ್ಸ್. ಆಲ್ಸೋ ಅವ್ರಿಗೆ ಒಂಥರ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಎಸ್ಪೆಷಲಿ ಡ್ಯೂರಿಂಗ್ ನೈಟ್ ಟೈಮ್. ಓಕೆ, ಬಿಕಾಸ್ ಮೂನ್ ಕಾರ್ಡ್ ಈಸ್ ಹಿಯರ್. ಸೊ ಮೂನ್ ಯಾವಾಗ ಬರೋದು, ಯಾವಾಗಲೂ ನೈಟಲ್ಲಿ ಅಲ್ವಾ, ನೈಟ್ ಟೈಮಲ್ಲಿ ನಾವು ಮೂನ್ನ ನೋಡೋದು. ಸೊ ದಿಸ್ ಮೂನ್ ಕಾರ್ಡ್ ಆಲ್ವೇಸ್ ಇಂಡಿಕೇಟ್ಸ್ ಒಂಥರ ಏನು ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು, ಇಲ್ಯೂಷನ್ಸ್ ಆಗಿರಬಹುದು, ಒಂದು ಮಿಸ್ಟ್ರಿ. ಈ ಕನೆಕ್ಷನ್ ಒಂಥರ ಅವ್ರಿಗೆ ಒಂದು ಮಿಸ್ಟ್ರಿ ಥರ ಆಗಿದೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದೆಲ್ಲ ಅನ್ನೋ ಥರ. ಆ್ಯಂಡ್ ಆಲ್ಸೋ ನೈಟ್ ಟೈಮಲ್ಲಿ ಪ್ರಾಬಬ್ಲಿ ತುಂಬ ನಿಮ್ಮನ್ನ ನೆನಪು ಮಾಡ್ಕೊಳ್ತಾರೆ, ತುಂಬ ಒಂಥರ ಸ್ಯಾಡ್ನೆಸ್ ಕಾಡುತ್ತೆ, ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಪ್ರಾಬಬ್ಲಿ ಸಮ್ಟೈಮ್ಸ್ ಅವ್ರು ಹತ್ತಿರೋದು ಸಹ ಇದೆ ನಿಮ್ಮನ್ನ ನೆನೆಸ್ಕೊಂಡು, ಎಸ್ಪೆಷಲಿ ಡ್ಯೂರಿಂಗ್ ನೈಟ್ ಟೈಮಲ್ಲಿ.
ಅಲ್ಲಿ. ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ತುಂಬಾ ರೆಸ್ಟ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ ನೈಟ್ ಹೊತ್ತು. ಅಂಡ್ ಅವ್ರಿಗೆ ಇವಾಗ ಹೆಂಗ್ ಅನಿಸ್ತಾ ಇದೆ ಅಂತ ಅಂದ್ರೆ ಅವ್ರು ನಿಮ್ಮನ್ನ ಕಂಪ್ಲೀಟ್ ಆಗಿ ಕಳ್ಕೊಂಡೇ ಬಿಟ್ಟಿದ್ದಾರೆ. ಅವ್ರ ಲೈಫಲ್ಲಿ ನೀವು ಇನ್ ಬರೋದೇ ಇಲ್ಲ. ಸೊ ಈ ತರ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ತುಂಬಾ ಒಂದು ಡೀಪ್ 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 ಎಮೋಷನಲ್ ಪೇನ್ ಕಾಣ್ತಾ ಇದೆ. ಅಂಡ್ ಕ್ಲಾರಿಟಿ ಇಲ್ಲ ಯಾವುದೂ. ಒಂಥರ ಭಯ ಇದೆ, ಫಿಯರ್ ಇದೆ, ಎಮೋಷನಲ್ ಪೇನ್ ಇದೆ, ಲಾಂಗಿಂಗ್ ಇದೆ. ಸೊ ಇವೆಲ್ಲಾನು ಇದೆ ಇನ್ ಯುವರ್ ಆಬ್ಸೆನ್ಸ್, ವಿತೌಟ್ ಯು ಸ್ಪೆಷಲಿ. ಇವೆಲ್ಲಾನು ಅವ್ರಿಗೆ ತುಂಬ ಕಾಡ್ತಾ ಇದೆ. ನೆನಪುಗಳಾಗಿರಬಹುದು, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇರೋದಾಗಿರಬಹುದು. ಎಸ್, ಡೆಫಿನೆಟ್ಲಿ ದೇ ಆರ್ ಮಿಸ್ಸಿಂಗ್ ಯು ಅಂಡ್ ದೇ ಆರ್ ಥಿಂಕಿಂಗ್ ಅ ಲಾಟ್ ಅಬೌಟ್ ಯು, ಸ್ಪೆಷಲಿ ಡ್ಯೂರಿಂಗ್ ನೈಟ್ ಟೈಮ್. ಓಕೆ, ನಿಮ್ಮ ನೈಟ್ ಹೊತ್ತಂತೂ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಥಾಟ್ಸ್ಗಳು ತುಂಬ ಬರ್ತಾ ಇದೆ ಅವ್ರಿಗೆ. ಆ್ಯಂಡ್ ಲೈಕ್ ನಿಮಗೆ ಎಷ್ಟು ಪ್ರೀತಿ ಇದೆ, ಕಾಳಜಿ ಇದೆ ಅವ್ರ ಮೇಲೆ, ಅವ್ರಿಗೂ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಕಾಳಜಿ ಇದೆ, ಖಂಡಿತವಾಗ್ಲೂ ಇದೆ. ಬಟ್ ಏನಂದರೆ ಅದನ್ನು ಅವರು ರೈಟ್ ಟೈಮಲ್ಲಿ ಎಕ್ಸ್ಪ್ರೆಸ್ ಮಾಡಿಲ್ಲ. ರೈಟ್ ಟೈಮಲ್ಲಿ ಅದನ್ನು ನಿಮಗೆ ಕೊಡೋ ಟೈಮಲ್ಲಿ ಅವ್ರು ನಿಮಗೆ ಅದನ್ನು ಕೊಟ್ಟಿಲ್ಲ. ಓಕೆ, ಆ್ಯಂಡ್ ಆಲ್ಸೋ ಇದೆಲ್ಲೋ ಒಂದು ಕಡೆ ಡಿವೈನ್ ಕನೆಕ್ಷನ್. ಓಕೆ, ಬಿಕಾಸ್ ಲವರ್ಸ್ ಕಾರ್ಡ್ ಈಸ್ ಹಿಯರ್. ಇದೆಲ್ಲೋ ಒಂದು ಡಿವೈನ್ ಅಂದ್ರೆ ದೇವರೇ ಇದನ್ನ ಕಾಪಾಡ್ತಾ ಇದೆ ಈ ಕನೆಕ್ಷನ್. ಇಲ್ಲಿ ನೀವು ನೋಡ್ಬೋದಲ್ವಾ, ಇಲ್ಲಿ ಏಂಜಲ್ಸ್ ಇದೆ, ಇಲ್ಲಿ ಒಂದು ಏಂಜಲ್ ಹೇಗೆ ಬ್ಲೆಸ್ ಮಾಡ್ತಾ ಇದೆ ಇವರಿಬ್ರು ಅಂತ. ಓಕೆ, ಸೊ ಇದೊಂದು ಡಿವೈನ್ ಕನೆಕ್ಷನ್ ಡೆಫಿನೆಟ್ಲಿ. ಹಿಂಗೆ ಅಂದ್ರೆ ನೀವು ಹುಡ್ಕೊಂಡು ಹೋಗಿಲ್ಲ ಈ ಕನೆಕ್ಷನ್ಗೆ. ಈ ಕನೆಕ್ಷನ್ ನಿಮಗೆ ತಾನಾಗೆ ತಾನು ಒಲ್ದಿದೆ ನಿಮ್ಮ ಲೈಫಲ್ಲಿ. ಓಕೆ, ಬಿಕಾಸ್ ಇದು ಎಲ್ಲೋ ಒಂದ್ ಕಡೆ ನಾನು ಹೇಳಿದಂಗೆ ಇದೊಂದು ಡಿವೈನ್ ಬ್ಲೆಸ್ಸಿಂಗ್ಸ್ ಇಂದ ಸಿಕ್ಕಿರುವಂತಹ ಕನೆಕ್ಷನ್ ಇದು ನಿಮ್ಮ ಲೈಫಲ್ಲಿ. ಲವರ್ಸ್ ಕಾರ್ಡ್ ಇರೋದ್ರಿಂದ ಈ ಕನೆಕ್ಷನ್ ತುಂಬಾ ಒಂಥರ ಡೀಪ್ ಕನೆಕ್ಷನ್. ಓಕೆ, ಸೊ ಯಾವಾಗಲೂ ಹೇಳ್ತಾರಲ್ವಾ, ಡಿಸ್ಟೆನ್ಸ್ ಟೀಚರ್ಸ್ ಎವ್ರಿಥಿಂಗ್ ಅಂತ. ಸೊ ನಾವು ಒಬ್ಬ ವ್ಯಕ್ತಿಯಿಂದ ದೂರ ಆದಾಗಲೇ ಅವ್ರಿಗೆ ನಮ್ಮ ಬೆಲೆ ಗೊತ್ತಾಗೋದು. ಸೊ ಹಾಗೇನೆ ಈಗ ನಿಮ್ಮ ಪರ್ಸನ್ಗೂ ನಿಮ್ಮ ಬೆಲೆ ಏನು, ನೀವೆಷ್ಟು ಮುಖ್ಯ ಅವ್ರ ಜೀವನದಲ್ಲಿ ಅನ್ನೋದು ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ಫಾರ್ ಶೋರ್. ಎಲ್ಲೋ ಒಂದ್ ಕಡೆ ಅವರು ನಿಮ್ಮನ್ನ ಮರೆತು ಮೂವ್ ಆನ್ ಆಗ್ಲಿಕ್ಕೆ ಸಾಕಷ್ಟು ಟ್ರೈ ಮಾಡಿದ್ದಾರೆ. ಮೇ ಬಿ ಅವ್ರ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಿರಬಹುದು, ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲೋ ಒಂಥರ ಬೇರೆ ಇನ್ವಾಲ್ವ್ ಆಗಿರುವಂಥದ್ದು ಇರ್ಬೋದು. ಆ್ಯಂಡ್ ಸಾಕಷ್ಟು ಜಿಮ್ ಫ್ರೀಕ್ ಆಗಿದ್ರೆ ಅಥವಾ ಫಿಟ್ನೆಸ್ ಫ್ರೀಕ್ ಆಗಿದ್ರೆ ಜಿಮ್ಮಲ್ಲಿ ಹೆಚ್ಚು ವರ್ಕೌಟ್ ಮಾಡೋದಾಗಿರಬಹುದು. ಅಥವಾ ಮೇ ಬಿ ನಿಮ್ಮಲ್ಲಿ ಸಿಕ್ತಿದಂಥ ಕನೆಕ್ಷನ್ ಬೇರೆ ಇನ್ನೊಂದು ವ್ಯಕ್ತಿನಲ್ಲಿ ಹುಡ್ಕೊಂಡು ಹೋಗಿರುವಂಥದ್ದು ಇರಬಹುದು, ಏನೇ ಆಗಿರಬಹುದು. ಬಟ್ ಅವ್ರಿಗೆ ಅದು ಯಾವುದ್ರಲ್ಲೂ ಎಮೋಷನಲ್ ಫುಲ್ಫಿಲ್ಮೆಂಟ್ ಸಿಗ್ತಾ ಇಲ್ಲ, ಬಿಕಾಸ್ 4 ಆಫ್ ಕಪ್ಸ್ ಈಸ್ ಹಿಯರ್. ಓಕೆ, ಸೊ ನಿಮ್ಮ ಹತ್ರ ಸಿಗ್ತಿದ್ದಂತಹ ಎಮೋಷನಲ್ ಫುಲ್ಫಿಲ್ಮೆಂಟ್, ಆ ಒಂದು ಕಂಪ್ಯಾಟಿಬಿಲಿಟಿ, ಆ ಒಂದು ಕಂಪ್ಯಾಷನ್, ಆ ಒಂದು ಕೇರ್, ಅಫೆಕ್ಷನ್ ಅವ್ರಿಗೆ ಇನ್ಯಾವ ವ್ಯಕ್ತಿಯಿಂದನೂ ಸಿಗ್ತಿಲ್ಲ ಖಂಡಿತವಾಗ್ಲೂ. ಆ್ಯಂಡ್ ಇದರಿಂದೆಲ್ಲ ಅವ್ರ ಹತ್ರ ತುಂಬ ಒಂಥರ ಲೋ ಫೀಲ್ ಮಾಡ್ತಾ ಇದ್ದಾರೆ. ಏನು ಮಾಡೋದಕ್ಕೂ ಸಹ ಅವ್ರ ಹತ್ರ ಎನರ್ಜಿ ಇಲ್ಲ. ಆ್ಯಂಡ್ ಸಮ್ವೇರ್ ಪ್ರಾಬಬ್ಲಿ ಅವ್ರ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ ಅಂತ ಅನ್ಸುತ್ತೆ, ಬಿಕಾಸ್ ರೀಡಿಂಗ್ ಕೊಡ್ಬೇಕಾದ್ರೆ ಐ ಕ್ಯಾನ್ ಫೀಲ್ ದಟ್ ಹೆವಿನೆಸ್ ಇನ್ ದ ಚೆಸ್ಟ್ ಏರಿಯಾ. ಸೊ ಮೇ ಬಿ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ. ದಟ್ ಮೀನ್ಸ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಪೇಯ್ನ್, ಎಮೋಷನಲ್ ಪೇಯ್ನ್ ಇದೆ, ಕಾಡ್ತಾ ಇದೆ ಇವಾಗ ಅವ್ರಿಗೆ. ದಿಸ್ 2 ಆಫ್ ಪೆಂಟಕಲ್ಸ್ ಇದೆ ಅಲ್ಲ, ಸೊ ಏನಂದ್ರೆ ಅವ್ರಿಗೆ ಇವಾಗ ನಿಮ್ಮನ್ನ ಮರ್ತು ಬಿಡಬೇಕು. ಸೊ ದಿಸ್ ಪರ್ಸನ್ ಇಸ್ ಜಗ್ಲಿಂಗ್ ವಿತ್ ದೀಸ್ 2 ಪೆಂಟಕಲ್ಸ್. ಈ 2 ಪೆಂಟಕಲ್ಸ್ನ ಅವ್ರು ಹಿಡ್ಕೊಂಡಾರೆ. ಎರಡೂ ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಜಗಲ್ ಮಾಡ್ತಾ ಇದ್ದಾರೆ ಇವೆರಡರ ಮಧ್ಯ. ಆಯ್ತಾ, ಸೊ ಈ ವ್ಯಕ್ತಿನೂ ಸಹ, ನಿಮ್ಮ ಪರ್ಸನ್ನು ಸಹ ಈಗ ಒಂದು ಕ್ರಾಸ್ ರೋಡಲ್ಲಿ, ಒಂದು ಕವಲು ದಾರಿ ಅಂತ ಹೇಳ್ತಾರಲ್ಲ, ಸೊ ಆ ಕವಲು ದಾರಿ ಮಧ್ಯ ನಿಂತಿದ್ದಾರೆ ಅವ್ರಿಗೆ. ಸೊ ಒಂದ್ ಕಡೆ ನಿಮ್ನ ಮರೆತು ಮೂವ್ ಆನ್ ಆಗ್ಬಿಡ್ತೀನಿ, ಮೂವ್ ಆನ್ ಆಗ್ಲೇಬೇಕು, ಬಿಟ್ಟು ಈ ಕನೆಕ್ಷನ್ ಬಿಟ್ಟು ಮುಂದುವರಿಬೇಕು ನಾನು ಲೈಫಲ್ಲಿ ಅಂತ ಒಂದು ದಾರಿಯಲ್ಲಿ ಹೋಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ದಾರಿಯಲ್ಲಿ ನಿಮ್ನ ಬಿಡೋದಕ್ಕಾಗ್ತಾ ಇಲ್ಲ, ನಿಮ್ನ ಮರೆಯೋದಕ್ಕಾಗ್ತಾ ಇಲ್ಲ, ನಿಮ್ಮ ನೆನಪುಗಳು ತುಂಬಾ ಕಾಡ್ತಾ ಇದೆ. ಸೊ ಎರಡರ ಮಧ್ಯೆ ಅವ್ರು ತುಂಬಾ ಜಗಲ್ ಮಾಡ್ತಾ ಇದ್ದಾರೆ. ಓಕೆ, 2 ಆಫ್ ಎರಡೂ ಸಹ ಈ ರಸ್ತೆ ಮಧ್ಯದಲ್ಲಿ ನಿಂತು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಯಾವ್ದು ಸರಿ, ಯಾವ ದಾರಿ ನಾನು ಫಾಲೋ ಮಾಡಬೇಕು ಅನ್ನೋದು ಅವ್ರಿಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಇವಾಗ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾರ್ಡ್ ಅಂದ್ರೆ ಇಲ್ಲಿ ಡೆವಿಲ್ ಕಾರ್ಡ್. ಓಕೆ, ಸೊ ಡೆವಿಲ್ ಕಾರ್ಡ್ ಅಂದ್ರೆ ನಿಮ್ಮ ಬಗ್ಗೆ ತುಂಬಾ ಹೆವಿ ಅಬ್ಸೆಷನ್ ಇದೆ. ಒಂಥರ ಹೆಂಗೆ ಅಂದ್ರೆ ಡೆವಿಲ್ ಕಾರ್ಡ್ ಈಸ್ ಆಲ್ವೇಸ್ ಸಮಥಿಂಗ್ ಇದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ತುಂಬಾ ಅಟ್ಯಾಚ್ಮೆಂಟ್ಸ್, ಅಡಿಕ್ಷನ್ಸ್. ಸೊ ಈ ತರ ಒಂದು ಇಂಡಿಕೇಟ್ ಮಾಡುವಂತಹ ಕಾರ್ಡ್ ಇದನ್ನೆಲ್ಲ. ನಿಮ್ಮ ವ್ಯಕ್ತಿನೂ ಸಹ ನಿಮ್ಮ ಜೊತೆ ತುಂಬಾ ಒಂಥರ ಅಟ್ಯಾಚ್ಡ್ ಆಗ್ಬಿಟ್ಟಿದ್ದಾರೆ ಇವಾಗ, ತುಂಬಾ ಅಬ್ಸೆಸ್ಡ್ ಆಗಿದ್ದಾರೆ. ಇಲ್ಲ ಒಂದ್ ಕಡೆ ನೀವು ಒಂಥರ ಅವ್ರಿಗೆ ಒಂಥರ ಅಡಿಕ್ಷನ್ ತರ ನಿಮ್ಮ ನೆನಪುಗಳು, ಒಂಥರ ನೀವು ನಿಮ್ಮ ನೆನಪುಗಳನ್ನ ಮಾಡ್ಕೊಂತ ಒಂಥರ ಅವ್ರಿಗೇನೋ ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಅಂತ ಅನ್ಸುತ್ತೆ ಒಂದ್ ಮೊಮೆಂಟ್ಗೆ. ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದ್ ಕಡೆ ನಿಮ್ನ ಕಂಪ್ಲೀಟ್ ಆಗಿ ನಾನು ಕಳ್ಕೊಂಡೇ ಬಿಟ್ಟೆ ಅನ್ನೋ ತರ ಫೀಲಿಂಗ್ ಬರುತ್ತೆ ಅವ್ರಿಗೆ.
ಆ್ಯಂಡ್ ಎಷ್ಟು ಒಂಥರ ಈ ಎಮೋಷ್ನಲ್ ಪೇಯ್ನ್ ಎಲ್ಲ ಇದೆಯಲ್ಲ ಅದನ್ನು ಅವ್ರು ತುಂಬ ಸಪ್ರೆಸ್ ಮಾಡ್ತಾ ಇದ್ದಾರೆ. ಅದನ್ನು ಹೊರಗಡೆ ಬರೋದಕ್ಕೆ ಸಹ ಅವ್ರು ಬಿಡ್ತಾ ಇಲ್ಲ. ಬಿಕಾಸ್ ಆಫ್ ಆಲ್ ದಿಸ್ ಅದೊಂಥರ ಸಪ್ರೆಸ್ ಮಾಡಿ 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 ಆ ಎಮೋಷ್ನಲ್ ಪೇಯ್ನು ಸ್ಟ್ರೆಸ್ನೆಲ್ಲಾನು ಒಂಥರ ಅದು ಹಿಂಗೆ ಅಂದರೆ ಅವ್ರಿಗೆ ಒಂಥರ ಉಸಿರು ಕಟ್ಟಿಸೋ ಥರ ಫೀಲಿಂಗ್ ಬರ್ತಾ ಇದೆ. ತುಂಬ ಸಫಕೇಶನ್ ಫೀಲ್ ಮಾಡ್ತಾ ಇದ್ದಾರೆ. ಒಂದು ರೂಮಲ್ಲಿ ಕಿಟಕಿ ಬಾಗಿಲು ಎಲ್ಲ ಮುಚ್ಚಿ ಒಬ್ಬ ವ್ಯಕ್ತಿನ ಬಿಟ್ಟರೆ ಹೇಗಾಗುತ್ತಲ್ಲ, ಸೊ ಆ ಥರ ಒಂದು ಎನರ್ಜೀಸ್ ಇಲ್ಲಿ ತುಂಬ ಒಂಥರ ಲಾಟ್ ಆಫ್ ಪೇಯ್ನ್ ಕಾಣಿಸ್ತಾ ಇದೆ ನನಗೆ. ಆ್ಯಂಡ್ ಆಲ್ಸೋ ವಿತ್ ದ 5 ಆಫ್ ಸ್ವೋರ್ಡ್ಸ್ ಆ್ಯಂಡ್ ದ 6 ಆಫ್ ಕಪ್ಸ್. ಓಕೆ, ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಇದೊಂದು ಮಿಸ್ಡ್ ಆಪರ್ಚುನಿಟಿ ಥರ ಅನ್ನಿಸ್ತಾ ಇದೆ. ನಿಮ್ಮನ್ನ ಸಂಪೂರ್ಣವಾಗಿ ಕಳ್ಕೊಂಡೇ ಬಿಟ್ಟಿದ್ದೀನಿ. ಈ ಕನೆಕ್ಷನ್ ಮತ್ತೆ ಹಿಂದೆ ಹಿಂಗಿತ್ತಲ್ಲ ಆ ಥರ ಆ ಸ್ಥಿತಿಗೆ ಮತ್ತೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರಷ್ಟಕ್ಕೆ ಅವರೇ ಅನ್ಕೊಳ್ತಾ ಇದ್ದಾರೆ. ಪೈಲ್ ನಂಬರ್ 1ಗೆ ಡಿಸರ್ವಿಂಗ್ ಪರ್ಸನ್ ಅಲ್ಲ. ಸೊ ಈ ಥರ ಎಲ್ಲ ಒಂದು ಸೆಲ್ಫ್ ವರ್ತ್ ಕಡಿಮೆ ಆಗೋ ಥರ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅವರಷ್ಟಕ್ಕೆ ಅವರೇನೆ. ಒಂಥರ ಇದೊಂದು ಮಿಸ್ಡ್ ಆಪರ್ಚುನಿಟಿ ಥರ ಅನ್ನಿಸ್ತಾ ಇದೆ. ನಿಮಗೆ ಇದು ಏನು ಗೈಡೆನ್ಸ್ ಇದೆ ಅಂತ ಚೆಕ್ ಮಾಡೋಣ ಬನ್ನಿ. ಓಕೆ, ಸೊ ಲೆಟ್ಸ್ ಚೆಕ್ ನಿಮ್ಮ ಗೈಡೆನ್ಸ್ ಏನಿದೆ ಅಂತ. ಯೂನಿವರ್ಸ್ ಪ್ಲೀಸ್ ಗಿವ್ ಗೈಡೆನ್ಸ್. ಫೈಲ್ ನಂಬರ್ 1ಗೆ ಏನು ಗೈಡೆನ್ಸ್ ಇದೆ, ಏನು ಸಜೆಸ್ಟ್ ಮಾಡ್ತೀರಾ? ಪ್ಲೀಸ್ ಗೈಡ್ ಮೀ. Four of Pentacles and Death card is here. ಸೊ ಎಲ್ಲೋ ಒಂದು ಕಡೆ ನೀವು ಒಂಥರ ಲಾಸ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಮೇ ಬಿ ಮೇಲ್ಗಡೆಯಿಂದ ನೋಡಿದ್ರೆ ಎಲ್ಲರ ಜೊತೆ ತುಂಬ ಖುಷಿಯಾಗಿ ನಕ್ಕೊಂಡಿದ್ದೀರಾ, ತುಂಬ ಆರಾಮಾಗೆ ಇದ್ದೀರಾ. ಬಟ್ ಎಲ್ಲೋ ಡೀಪ್ ಡೌನ್ ನೀವು ಸಹ ಈ ವ್ಯಕ್ತಿನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ತುಂಬ ಒಂಥರ ನೀವು ಲೋ ಫೀಲ್ ಮಾಡ್ತೀರಾ. ಸೊ ನಿಮ್ಗೆ ಒಂಥರ ಡೈರೆಕ್ಷನ್ ಲೆಸ್ ಅಂತ ಅನ್ನಿಸ್ತಾ ಇದೆ ನಿಮಗೆ. ಏನು ಪ್ರಾಪರ್ ಡೈರೆಕ್ಷನ್ ಕಾಣಿಸ್ತಾ ಇಲ್ಲ ಲೈಫಲ್ಲಿ, ಕ್ಲಾರಿಟಿ ಸಿಗ್ತಾ ಇಲ್ಲ. ಇಲ್ಲಿ ಒಂದು ಕಡೆ ನಿಮ್ಮ ಹಾರ್ಟ್ನ ನೀವೇ ಒಂಥರ ಕ್ಲೋಸ್ ಮಾಡ್ಕೊಂಡು ಬಿಟ್ಟಿದ್ದೀರಾ. ನೀವು ಹೆಂಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ಓಕೆ ಫೈಲ್ ನಂಬರ್ 1 ನಾನು ಏನು ಫೀಲ್ ಮಾಡಬಾರ್ದು, ನಾನು ಯಾವ ಥರನೂ ದುಃಖನ ಯಾರಿಗೂ ತೋರಿಸ್ಕೋಬಾರ್ದು, ಎಲ್ಲ ಕಡೆ ಖುಷಿಯಾಗಿರಬೇಕು ಅನ್ನೋ ಥರ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ದ ಫ್ಯಾಕ್ಟ್ ಈಸ್ ನೀವು ಒಂಥರ ಎಲ್ಲೋ ಒಂದು ಕಡೆ ಲೋ ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮಷ್ಟಕ್ಕೆ ನೀವೇನೆ ಸಪ್ರೆಸ್ ಮಾಡ್ತಾ ಇದ್ದೀರಾ ಆದ್ರೆ ಇದನ್ನೆಲ್ಲ. ಸೊ ವಿತ್ ದ ಡೆತ್ ಕಾರ್ಡ್ ಎಲ್ಲೋ ಒಂದು ಕಡೆ ನೀವು ಈ ಕನೆಕ್ಷನ್ ಒಂಥರ ತುಂಬ ಫೋರ್ಸ್ಫುಲ್ಲಾಗಿ ಎಂಡ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ನಾನು ಹೇಳೋದೇನೆಂದರೆ ಎಲ್ಲದಕ್ಕೂ ಅದರದೇ ಆದಂಥ ಒಂದು ಟೈಮ್ ಇರುತ್ತೆ. ಓಕೆ, ಆ ಟೈಮ್ ಬಂದಾಗ ಏನಾಗಬೇಕೋ ತನ್ನಷ್ಟಕ್ಕೆ ತಾನೇ ಅದು ಆಗ್ತಾ ಹೋಗುತ್ತೆ. ಸೊ ನೀವು ಇವಾಗ ಏನು ಮಾಡ್ಕೊಳ್ಬಹುದು ಅಂತ ಅಂದರೆ, ಯು ಕ್ಯಾನ್ ಕೀಪ್ ಅಪ್ ದ ಬ್ಯಾಲೆನ್ಸ್. ಸೊ ನಿಮ್ಮ ಲೈಫಲ್ಲಿ ಒಂದು ಬ್ಯಾಲೆನ್ಸ್ನ ಕೀಪ್ ಮಾಡಿ. ಯಾವುದನ್ನು ತುಂಬ ಎಕ್ಸೈಟ್ ಆಗಬೇಡಿ ಅಥವಾ ತುಂಬ ಲೋ ಆಗಬೇಡಿ. ಏನೇ ಆದ್ರೂ ಅದು ಹೇಗೆ ಬರುತ್ತೋ ಹಾಗೆ ತಗೊಳ್ತಾ ಅದನ್ನು ಸ್ವೀಕಾರ ಮಾಡ್ತಾ ಹೋಗೋದನ್ನ ಕಲೀರಿ ಅಂತ ಹೇಳ್ತೀನಿ. ಇದರಿಂದ ತುಂಬ ನಾರ್ಮಲ್ ಆಗಿ ನೀವು ಇದ್ರೂ ಸಹ ಸಮ್ವೇರ್ ಐ ಕ್ಯಾನ್ ಸೆನ್ಸ್ ಒಂದು ಡಿಸ್ಟಾರ್ಟೆಡ್ ಎನರ್ಜಿ ಇದೆ, ಒಂಥರ ಡಿಸ್ಟರ್ಬ್ಡ್ ಎನರ್ಜಿ ಇದೆ ನಿಮ್ಮಲ್ಲೂ. ನೀವು ಸಹ ಈ ವ್ಯಕ್ತಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಓನ್ಲಿ ಥಿಂಗ್ ಇಸ್ ನೀವು ಅವ್ರ ಹಾಗೇನೆ ಆ ಫೀಲಿಂಗ್ಸ್ನೆಲ್ಲ ಸಪ್ರೆಸ್ ಮಾಡ್ತಾ ಇದ್ದೀರಾ. ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಅದು ನಾರ್ಮಲ್ ಆಗಿರಕ್ಕೆ ನಿಮಗೆ ಹೊರಗಡೆ ಆಗ್ತಾ ಇದೆ ಹೊರತು ಒಳಗಡೆ ನೀವು ಸಹ ತುಂಬಾ ಸಫರ್ ಮಾಡ್ತಾ ಇದ್ದೀರಾ. ಮೇಲ್ನೋಟಕ್ಕೆ ಗಾಯ ಒಂಥರ ಹೀಲಪ್ ಆದಂಗೆ ಕಾಣಿಸಿದ್ರು ಒಳಗಡೆ ಅದಿನ್ನೂ ಒಂಥರ ಸಂಪೂರ್ಣವಾಗಿ ಹೀಲ್ ಆಗಿಲ್ಲ. ಸೊ ಹಾಗೆ ನಿಮ್ದು ಒಂಥರ ಕನೆಕ್ಷನ್ ಹೆಂಗೆ ಅಂತ ಅಂದ್ರೆ ಮೇಲ್ಗಡೆ ತುಂಬಾ ನಾರ್ಮಲ್ ಆಗಿರೋ ತರ ತೋರಿಸ್ಕೊಳ್ತಾ ಇದ್ದೀರಾ. ಎಲ್ಲೋ ಈ ಕನೆಕ್ಷನ್ ನಾನು ಬಿಟ್ಟು ದೂರ ಬಂದ್ಬಿಟ್ಟಿದ್ದೀನಿ ಅನ್ನೋ ತರ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ನಿಮ್ಗೂ ಸಹ ಅದು ಇನ್ನ ಕಂಪ್ಲೀಟ್ ಆಗಿ ಬಿಡೋದಕ್ಕಾಗಿಲ್ಲ. ತುಂಬಾ ಫೀಲಿಂಗ್ಸ್ ನ ಸಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಸಪ್ರೆಸ್ ಮಾಡಿ 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 ನಿಮ್ಗೇನೆ ಅದೊಂಥರ ತುಂಬಾ ಹೆವಿ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಅದು ತುಂಬಾ ಬಾದರ್ ಮಾಡೋದಕ್ಕೆ ಶುರು ಮಾಡುತ್ತೆ. ಯಾವುದೇ ಫೀಲಿಂಗ್ ಆಗಿರ್ಬೋದು, ಅದು ಪ್ರೀತಿ ಆಗಿರಬಹುದು, ಪೇನ್ ಆಗಿರಬಹುದು, ಎಲ್ಲದನ್ನು ಅಕ್ಸೆಪ್ಟ್ ಮಾಡಿ. ನೀವು ಈ ವ್ಯಕ್ತಿನ ಪ್ರೀತಿ ಮಾಡ್ತಾ ಇದ್ರೆ ಅದು ಖಂಡಿತವಾಗ್ಲೂ ತಪ್ಪಲ್ಲ. ಎಲ್ಲೋ ಒಂದ್ ಕಡೆ ನೀವು ತುಂಬಾ ಎಮೋಷನಲ್ ಆಗಿ ಅವ್ರಿಗೆ ಇನ್ವೆಸ್ಟ್ ಮಾಡಿದ್ದೀರಾ, ಈ ಕನೆಕ್ಷನ್ ಅಲ್ಲಿ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ಕಾಳಜಿ ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ಇದು ತಪ್ಪಲ್ಲ. ಇದು ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಯಾಕೆಂದ್ರೆ ಇದೆಲ್ಲ ಒಂದು ಸ್ಟ್ರೆಂತ್ ಇರುವಂತಹ ಕ್ವಾಲಿಟೀಸ್. ಎಲ್ಲರಿಗೂ ಇದು ಸಾಧ್ಯ ಆಗಲ್ಲ. ಎಲ್ಲರಿಗೂ ಆ ಗಿವಿಂಗ್ ಪವರ್ ಅನ್ನೋದೇನಿದೆಯಲ್ಲ ಅದು ಎಲ್ಲರಿಗೂ ಬರೋದಿಲ್ಲ. ಲೈಫಲ್ಲಿ ಒಂಥರ ಎಲ್ಲಾದ್ರೂ ಒಂದು ಒಳ್ಳೆ ಕಾಲ ಕೆಟ್ಟ ಕಾಲ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಮೇ ಬಿ ಇದು ನಿಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಬ್ಯಾಡ್ ಫೇಸ್ ಆಗಿರಬಹುದು. ಸೊ ಇದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ. ಅದೇ ಹೀಲಪ್ ಆಗಬೇಕು, ಅದೇ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದೇ ಒಂದು ಪ್ರೊಸೆಸ್ ಆಗಬೇಕು ಈ ಪೇನ್ ಸಹ. ಸೊ ಗಿವ್ ಸಮ್ ಟೈಮ್. ಅಂಡ್ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಎಲ್ಲ ಒಂದು ಪ್ರೊಸೆಸ್ ಅಲ್ಲಿ ನಿಮ್ಮನ್ನ ನೀವು ಕಳ್ಕೋಬೇಡಿ. ಯು ಆಲ್ವೇಸ್ ಚೂಸ್ ಯುವರ್ ಸೆಲ್ಫ್. ಎಲ್ಲ ನೋವನ್ನು ನಿಮ್ಮೊಳಗೆ ನೀವು ನುಂಗ್ಕೊಂಡು ನನಗೇನು ಫೀಲೇ ಆಗ್ತಾ ಇಲ್ಲ ಅನ್ನೋ ಥರ ದಯವಿಟ್ಟು ತೋರಿಸ್ಕೊಳ್ಳೋದಕ್ಕೆ ಹೋಗಬೇಡಿ.
ಸೊ ಜಸ್ಟ್ ಬಿ ಯುವರ್ ಸೆಲ್ಫ್, ಆಲ್ವೇಸ್ ಬಿ ಟ್ರೂ ಟು ಯುವರ್ ಸೆಲ್ಫ್ ಅಂತ ಹೇಳ್ತಾ, ಸೊ ಇವತ್ತಿನ ರೀಡಿಂಗ್ ಇಷ್ಟ ಆಗಿತ್ತು ಪೈಲ್ ನಂಬರ್ 1 ಆ್ಯಂಡ್ ಐ ಹೋಪ್ ಇದು ನಿಮಗೆ ರೆಸೊನೇಟ್ ಆಗಿದೆ ಅಂತ. ಇವತ್ತಿನ ಈ ರೀಡಿಂಗ್ ಏನಾದರೂ ನಿಮಗೆ ರೆಸೊನೇಟ್ ಆಗಿದ್ರೆ, ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ನ ಇಂಡಿಕೇಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ 1111 ಅಂತ ಟೈಪ್ ಮಾಡಿ ನಿಮ್ಮ ಎನರ್ಜೀಸ್ನು ಕೂಡ ನೀವು ಕ್ಲೇಮ್ ಮಾಡ್ಕೋಬಹುದು. ಆ್ಯಂಡ್ ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ. Hello and welcome pile number 2. Welcome to your reading. So let's see, ನಿಮ್ಮ absence ಅಲ್ಲಿ ನಿಮ್ಮ ಪರ್ಸನ್ ವಾಟ್ ಆರ್ ದಿ ಗೋಯಿಂಗ್ ಥ್ರೂ, ಅವ್ರು ಹೇಗೆ ಫೀಲ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ಓಕೆ, ಸೊ ನಿಮ್ಮ ವ್ಯಕ್ತಿಯ ಹೆಸರನ್ನ ಒಂದೆರಡು ಸತಿ ತಗೊಳ್ಳಿ ಮನಸ್ಸಲ್ಲೇನೆ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅಥವಾ ಅವ್ರ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಬೋದು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸಿ, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. Pile number 2 person, what are they going through? Pile number 2 absence ali, what are they going through? Universe, please guide me. Please guide me, universe. If you want, ನೀವು ಈ ಶಫ್ಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡಬಹುದು, ಬಟ್ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ನೀವು ಇದನ್ನ ಸ್ಕಿಪ್ ಮಾಡದೆ ನೋಡಿದ್ರೆ ಒಳ್ಳೆಯದು. ಬಿಕಾಸ್ ನನಗೆ ನಿಮ್ಮ ಎನರ್ಜೀಸ್ ಜೊತೆ ಕನೆಕ್ಟ್ ಆಗೋದು ತುಂಬ ಈಸಿ ಆಗುತ್ತೆ. ಓಕೆ, universe, please guide me. Please. 5 of Pentacles. ಸೊ ಡೆಫಿನೆಟ್ಲಿ ಐ ಥಿಂಕ್ ನಿಮ್ಮ ಪರ್ಸನ್ ತುಂಬ ಲೋನ್ಲಿ ಆಗಿದ್ದಾರೆ, ಇವಾಗ ತುಂಬ ಲೋ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಸಪ್ರೆಸಿಂಗ್ ದೇರ್ ಪೇನ್. ತುಂಬ ಸಪ್ರೆಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ನೋವು ಆಗ್ತದೆ ಒಳಗಡೆ ವಿತೌಟ್ ಯು, ಬಟ್ ಅದನ್ನೆಲ್ಲ ತುಂಬ ಸಪ್ರೆಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸ್ಟಾರ್ ಕಾರ್ಡ್, ಕ್ವೀನ್ ಆಫ್ ಕಪ್ಸ್, 7 of Pentacles, King of Wands and Queen of Pentacles and the Moon card. Okay. 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 I think this person have done something to you. ಮೇಬಿ ಓಕೆ, ಮೇಬಿ ತುಂಬ ನಿಮ್ಮನ್ನ ಇಗ್ನೋರ್ ಮಾಡಿದ್ದಾರೆ ಅನ್ಸುತ್ತೆ ಈ ಕನೆಕ್ಷನಲ್ಲಿ, ಅಥವಾ ಸಾಕಷ್ಟು ಅವಾಯ್ಡ್ ಮಾಡಿದ್ದಾರೆ. ನಿಮ್ಮನ್ನ ಮುಂಚೆಲ್ಲ ಹೆಂಗೆ ಟ್ರೀಟ್ ಮಾಡಿದ್ದಾರೆ ಅಂತ ಅಂದರೆ, ಪೈಲ್ ನಂಬರ್ 2, ನೀನು ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಲ್ಲ, ನೀನು ಇದ್ರೂ ಅಷ್ಟೇ ಇಲ್ಲದೇನೋ ಅಷ್ಟೇ ನನ್ನ ಲೈಫಲ್ಲಿ ನಾನು ಆರಾಮಾಗಿರಬಹುದು ಅನ್ನೋ ಥರ ನಿಮ್ಮನ್ನ ಟ್ರೀಟ್ ಮಾಡಿದ್ದಾರೆ ಮುಂಚೆ. ಬಟ್ ಇವಾಗ ನೀವು ಯಾವಾಗ ಅವ್ರ ಜೀವನದಿಂದ ಹೊರಗಡೆ ಬಂದಿದ್ದೀರಾ, ಅಥವಾ ನಿಮ್ಮ ಆಬ್ಸೆನ್ಸ್ ಎಲ್ಲಿ ಅವ್ರಿಗೆ ಇವಾಗ ಕಾಣಿಸೋಕ್ಕೆ ಶುರು ಆಗಿದೆ ಅಲ್ಲ, ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ, ಅದನ್ನು ತುಂಬ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಅವ್ರ ಮಿಸ್ಟೇಕ್ ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಅರಿವಾಗ್ತಾ ಇದೆ ಆ್ಯಂಡ್ ತುಂಬ ರಿಗ್ರೆಟ್ ಸಹ ಮಾಡ್ತಾ ಇದ್ದಾರೆ. ಸೊ ಏನೋ ಇಷ್ಟೆಲ್ಲ ಇದ್ರೂ ಎಲ್ಲೋ ಒಂದು ಕಡೆ ತುಂಬ ಈಗೋಯಿಸ್ಟಿಕ್ ಮನುಷ್ಯ ಅಂತ ಅನಿಸುತ್ತೆ ಈ ವ್ಯಕ್ತಿ. ಸೊ ಎಲ್ಲ ಒಂದು ಕಡೆ ಅವ್ರಿಗೆ ಹೆಂಗೆ ಅಂದರೆ, ಇಷ್ಟೆಲ್ಲ ಆದ್ರೂ ಇಷ್ಟೆಲ್ಲ ರಿಗ್ರೆಟ್ಸ್ ಅವ್ರಿಗೆ ಇವಾಗ ಕಾಡ್ತಿದ್ರು ನಿಮ್ಮ ಆಬ್ಸೆನ್ಸಲ್ಲಿ, ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನಾನು ಯಾಕೆ ಸೋಲಿ, ಬೇಕಂದರೆ ಪೈಲ್ ನಂಬರ್ 2ನೇ ನನ್ನ ಹತ್ರ ಬರಲಿ ಸಾರಿ ಕೇಳಿಕೊಂಡು, ನಾನಂತೂ ಹೋಗಲ್ಲ, ನಾನಂತೂ ಬೆಂಡ್ ಆಗಲ್ಲ. ಸೊ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಈಗಲೂ, ಆ್ಯಂಡ್ ಅದರಿಂದ ಅವರು ಸಹ ಹರ್ಟ್ ಆಗ್ತಾ ಇದ್ದಾರೆ ಆ್ಯಂಡ್ ನಿಮಗೂ ಸಹ ಹರ್ಟ್ ಮಾಡ್ತಾ ಇದ್ದಾರೆ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ. ಆ್ಯಂಡ್ ಅವ್ರಿಗೆ ಚೆನ್ನಾಗಿ ಗೊತ್ತು, ಅವ್ರು ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ಈ ಕನೆಕ್ಷನಲ್ಲಿ ಏನಾದರೂ ಒಂದು ಆ್ಯಕ್ಷನ್ ತಗೋಬಹುದು ಅನ್ನೋದು ಅವ್ರಿಗೆ ಖಂಡಿತವಾಗ್ಲೂ ಗೊತ್ತು. ಬಟ್ ಸ್ಟಿಲ್ ದೇ ಆರ್ ಚೂಸಿಂಗ್ ನಾಟ್ ಟು ಕಮ್ ಫಾರ್ವರ್ಡ್. ಒಂಥರ ಬೆಂಡ್ ಆಗೋದಕ್ಕೆ ಒಪ್ತಾ ಇಲ್ಲ. ಅವರೇ ಬಂದು ನಿಮ್ಮ ಹತ್ರ ಕನ್ಫೆಸ್ ಮಾಡ್ಕೊಳ್ಳೋದಕ್ಕೆ ಫೀಲಿಂಗ್ಸ್ನ ಅವರು ಒಪ್ತಾ ಇಲ್ಲ. ಪ್ರಾಬಬ್ಲಿ ಸಮ್ ಸೆಲ್ಫ್ ಎಸ್ಟೀಮ್ ಇಶ್ಯೂಸ್ ಇರಬಹುದು, ಅಥವಾ ಇನ್ನರ್ ಚೈಲ್ಡ್ ಇಶ್ಯೂಸ್ ಇರ್ಬೋದು, ಬಿಕಾಸ್ 5 of Pentacles is here. ಮೇ ಬಿ ಸಮ್ ಇನ್ನರ್ ಚೈಲ್ಡ್ ಇಶ್ಯೂಸ್, ಅಥವಾ ಏನೋ ಲ್ಯಾಕ್ ಮೈಂಡ್ ಸೆಟ್ ಇರಬಹುದು, ನಾನು ಡಿಸರ್ವಿಂಗ್ ಇಲ್ಲ ಅನ್ನೋ ಥರ ಇರಬಹುದು. ಸೊ ಸಮ್ ಇಶ್ಯೂಸ್ ಇದೆ ಅವ್ರಿಗೆ. ಒಂಥರ ಒಂಟಿಯಾಗಿ ಅವರಷ್ಟಕ್ಕೆ ಕೂತ್ಕೊಂಡು ಇದ್ದಾರೆ ಹೊರತು ಈ ಕನೆಕ್ಷನ್ನ ಚೂಸ್ ಮಾಡ್ತಾ ಇಲ್ಲ, ಇನ್ನೂ ಜಾಸ್ತಿ ಇಗ್ನೋರ್ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ನ. ಸೊ ಹೆಂಗೆ ಅಂತ ಅಂದರೆ, ಅವ್ರ ಮುಂದೆ ಒಂದು ಡೋರ್ ಇದೆ, ಒಂದು ಬ್ಯೂಟಿಫುಲ್ ಡೋರ್ ಇದೆ, ಅವ್ರ ಹತ್ರ ಕೀನೂ ಇದೆ ಅದನ್ನು ಓಪನ್ ಮಾಡೋದಕ್ಕೆ. ಬಟ್ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಆ ಕೀನ ಯೂಸ್ ಮಾಡ್ಕೊಂಡು ಓಪನ್ ಮಾಡ್ತಾ ಇಲ್ಲ ಡೋರ್ನ. ಅದ್ರ ಬದಲು ಅವ್ರ ಈಗೋಗೆ ಜಾಸ್ತಿ ಪ್ರಯಾರಿಟಿ ಕೊಟ್ಟು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅದರಷ್ಟಕ್ಕದೇ ಡೋರ್ ಓಪನ್ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಬಟ್ ಸಮ್ವೇರ್ ಅವ್ರಿಗೆ ತುಂಬ ಈ ಕನೆಕ್ಷನ್ ಬೇಕು, ಬ್ಯಾಡ್ಲಿ ದೇ ನೀಡ್ ಇಟ್. ಓಕೆ, ತುಂಬ ಅಟ್ರಾಕ್ಷನ್ ಇದೆ, ಬಿಕಾಸ್ ಸ್ಟಾರ್ ಕಾರ್ಡ್ ಈಸ್ ಹಿಯರ್. ಓಕೆ, ಸ್ಟಾರ್ ಕಾರ್ಡ್ ನೀವು ಒಂಥರ ಅವ್ರಿಗೆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಥರ.
ಒಂದು ಲಕ್ಕಿ ಚಾರ್ಮ್ ಅಂತಾರಲ್ಲ ಆ ಥರ ನೀವು ಅವ್ರ ಲೈಫಲ್ಲಿ ನೀವು ಅವ್ರಿಗೆ ಬೇಕು, ದೇ ವಾಂಟ್ ಯು, ದೇ ನೀಡ್ ಯು, ಬಟ್ ಸ್ಟಿಲ್ ದೇ ಆರ್ ಚೂಸಿಂಗ್ ನಾಟ್ ಟು ಕಮ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಹತ್ರ ಬಂದು ಎಲ್ಲಾನು ಕನ್ಫೆಸ್ ಮಾಡ್ಕೊಳ್ಳೋದಕ್ಕೆ ಅವರು ಮುಂದೆ ಬರ್ತಾ ಇಲ್ಲ ಸದ್ಯಕ್ಕೆ. ಆಲ್ಸೋ ಯುನೋ ದಿಸ್ 8 of Cups with the Moon card. Okay, 8 of Cups with the Moon card. Oh, so the thing is, pile number 2 ಸಾಕಷ್ಟು ಈ ಕಾರ್ಡ್ಸ್ ಏನಿದೆ ಅಲ್ಲ, ಮೂನ್ ಕಾರ್ಡ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಹಿಯರ್ ಇಟ್ ಈಸ್ 7 of Pentacles. ಇದೆಲ್ಲ ಸಾಕಷ್ಟು ಕಾರ್ಡ್ಸ್ ರಿಪೀಟ್ ಆಗಿದೆ ಪೈಲ್ ನಂಬರ್ 2ಗೂ ಸಹ. ಫಾರ್ ಪೈಲ್ ನಂಬರ್ 2 ಯಾರ್ಯಾರು ನೋಡ್ತಾ ಇದ್ದೀರಲ್ಲ, ಐ ಸ್ಟ್ರಾಂಗ್ಲಿ ಸಜೆಸ್ಟ್ ನೀವು ಒಂದ್ಸತಿ ಪೈಲ್ 1 ರೀಡಿಂಗು ಸಹ ಚೆಕ್ ಮಾಡಿ, ಬಿಕಾಸ್ ಅದು ನಿಮಗೆ ರೆಸನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸಾಕಷ್ಟು ಕಾರ್ಡ್ಸ್ ಇಲ್ಲೂ ಸಹ ರಿಪೀಟ್ ಆಗಿದೆ ಈ ರೀಡಿಂಗಲ್ಲೂ. ಓಕೆ, ಲೆಟ್ಸ್ ಗೆಟ್ ಬ್ಯಾಕ್ ಟು ದ ರೀಡಿಂಗ್. ಆಸ್ ಐ ಸೆಡ್, 9 of Cups ಮತ್ತೆ ಇಲ್ಲಿ ಮೂನ್ ಕಾರ್ಡ್ ಇರೋದ್ರಿಂದ ಈ ವ್ಯಕ್ತಿ ಖಂಡಿತವಾಗ್ಲೂ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಆ್ಯಂಡ್ ಸಾಕಷ್ಟು ನಿಮ್ಮ ಬಗ್ಗೆ ಯೋಚನೆಗಳು ಬರ್ತಾ ಇದೆ, ಸ್ಪೆಷಲಿ ರಾತ್ರಿ ಹೊತ್ತು ಅವ್ರ ಮನಸ್ಸು ನಿಮ್ಮ ಸುತ್ತನೇ ಸುತ್ತುತ್ತಾ ಇರುತ್ತೆ. ಆ್ಯಂಡ್ ಸಾಕಷ್ಟು ನಿಮ್ಮ ಬಗ್ಗೆ ಕನಸುಗಳನ್ನ, ಫ್ಯಾಂಟಸೀಸ್ನ ನೋಡ್ತಾ ಇದ್ದಾರೆ, ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಸ್ಪೆಷಲಿ ಡ್ಯೂರಿಂಗ್ ನೈಟ್ ಟೈಮ್, ಬಿಕಾಸ್ ಮೂನ್ ಕಾರ್ಡ್ ಈಸ್ ಹಿಯರ್. ಓಕೆ, ಸೊ ನಿಮ್ಮ ಬಗ್ಗೆ ಸಾಕಷ್ಟು ಒಂಥರ ಡ್ರೀಮ್ಸ್ ಆಗಿರ್ಬೋದು, ಒಂದು ಫ್ಯಾಂಟಸೀಸ್ ಆಗಿರ್ಬೋದು, ಇದೆಲ್ಲಾನು ಅವ್ರಿಗೆ ಬರ್ತಾ ಇದೆ. ಒಂದು ಲಾಂಗಿಂಗ್ ಎನರ್ಜಿ ಇದೆ, ಆ್ಯಂಡ್ ಆಲ್ಸೋ ಡೀಪ್ ಒಂಥರ ಎಮೋಷನಲ್ ಪುಲ್ ಇದೆ. ಓಕೆ, ನೀವು ರಾತ್ರಿ ಹೊತ್ತು ನೀವು ತುಂಬ ನೆನಪಾಗ್ತೀರಾ ಅವ್ರಿಗೆ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ವಿತ್ ದಿಸ್ ಕಾರ್ಡ್ ಅವ್ರಿಗೆ ಎಲ್ಲೋ ಒಂದು ಕಡೆ ಅವ್ರ ಫೀಲಿಂಗ್ಸ್ ಬಗ್ಗೆ ಅವ್ರಿಗೆ ಡೌಟ್ ಇದೆ, ಇದೆಲ್ಲ ನಿಜಾನಾ ಅಥವಾ ಅವ್ರದ್ದೇ ಒಂದು ಇಲ್ಯೂಷನ್ನ ಅನ್ನೋ ಥರ ಅವ್ರಿಗೆ ಒಂದು ಯೋಚನೆ ಬರ್ತಾ ಇದೆ, ಒಂದು ಡೌಟ್ ಇದೆ ಅವ್ರಿಗೆ. ಒಂಥರ ಅವ್ರ ಫೀಲಿಂಗ್ಸ್ ಇನ್ನೂ ಒಂಥರ ತುಂಬ ಶ್ಯೂರ್ ಆಗಿಲ್ಲ. ಅಟ್ರಾಕ್ಷನ್ನ ಅಥವಾ ಅಟ್ಯಾಚ್ಮೆಂಟಾ ಅಥವಾ ನಿಜವಾಗ್ಲೂ ರಿಯಲ್ ಫೀಲಿಂಗ್ಸ್ ಇದೆಯಾ ಅವ್ರಿಗೆ ನಿಮ್ಮ ಮೇಲೆ, ಅದು ಅವ್ರಿಗಿನ್ನೂ ಸರಿಯಾಗಿ ಅವ್ರಿಗೇನೆ ಅದು ಇನ್ನೂ ಖಚಿತ ಆಗಿಲ್ಲ. ಸೊ ಅವ್ರು ಒಂಥರ ಹೆಂಗೆ ಅಂದರೆ ಅವ್ರ ಫೀಲಿಂಗ್ಸ್ನ ಅವ್ರು ಯಾರ ಹತ್ರನೂ ತೋರಿಸ್ಕೊಳ್ತಾ ಇಲ್ಲ, ಯಾರ ಹತ್ರನೂ ಹೇಳ್ಕೊಳ್ತಾ ಇಲ್ಲ, ಅವ್ರ ಪ್ರೀತಿನ, ಅವ್ರ ಫೀಲಿಂಗ್ಸ್ನ ಎಲ್ಲಾನು ಅವರೊಳಗೆ ಅವ್ರು ಒಂಥರ ಬಚ್ಚಿಟ್ಕೊಳ್ತಾ ಇದ್ದಾರೆ. ಹೊರಗಡೆ ಎಲ್ಲೋ ಒಂಥರ ತುಂಬ ಸೈಲೆಂಟಾಗಿ ಕಾಮಾಗಿ ಕಾಣಿಸಿದ್ರು ಈ ವ್ಯಕ್ತಿ, ಒಳಗಡೆ ಡೀಪ್ ಡೌನಲ್ಲಿ ನಿಮ್ಮ ನೆನಪುಗಳು ತುಂಬ ಕಾಡ್ತಾ ಇದೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಸಮ್ಟೈಮ್ಸ್ ನೀವು ಕೂಡ ಅವ್ರ ಎನರ್ಜೀಸ್ನ ಫೀಲ್ ಮಾಡಿರಬಹುದು, ಇಲ್ಲೆಲ್ಲ ಅವ್ರು ನಿಮ್ಮ ಹತ್ರನೇ ಇದ್ದಾರೇನೋ ಅಂತ ಕೆಲವು ಟೈಮ್ ಅನ್ನಿಸ್ಬೋದು. ಇಟ್ಸ್ ನಾಟ್ ಜಸ್ಟ್ ಕೋಇನ್ಸಿಡೆನ್ಸ್, ಇದು ಒಂದು ಕೋಇನ್ಸಿಡೆನ್ಸ್ ಅಂತೂ ಖಂಡಿತ ಅಲ್ಲ. ಸಿನ್ಸ್ ನೀವಿಬ್ರು ಎನರ್ಜೆಟಿಕಲಿ ಒಬ್ರಿಗೊಬ್ರು ಕನೆಕ್ಟ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಅವ್ರೇನಾದ್ರು ಎಮೋಷ್ನಲ್ ಆಗಿ ಲೋ ಫೀಲ್ ಮಾಡಿದ್ರೆ, ಪೇಯ್ನಲ್ಲಿದ್ದರೆ ಅದು ನಿಮಗೂ ಸಹ ಗೊತ್ತಿದ್ದನೋ ಎಫೆಕ್ಟ್ ಆಗುತ್ತೆ. ಬಟ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಹಿಯರ್ ಏನಂತ ಅಂದರೆ, ಈ ವ್ಯಕ್ತಿ ಏನು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಅವ್ರಿಗೆ ಗೊತ್ತು ನೀವು ಬೇಕು ಅಂತ, ಅವ್ರು ಇದನ್ನೆಲ್ಲ ನೋಡ್ತಾ ಇದ್ದಾರೆ, ಬಟ್ ಸುಮ್ಮನೆ ಹಾಗೆ ನಿಂತು ನೋಡ್ತಾ ಇದ್ದಾರೆ ಅಷ್ಟೇ ಹೊರತು ಏನು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಏನಂದರೆ ನೀವೇ ಬರಲಿ, ಪೈಲ್ ನಂಬರ್ 2ನೇ ಬರಲಿ, ಬೇಕಂದರೆ ನಾನು ಹೋಗಲ್ಲ ಅಂತ. ಈ ವ್ಯಕ್ತಿಗೆ ಪ್ರಾಬಬ್ಲಿ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದು ತುಂಬ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಮೇ ಬಿ ಸಮ್ ಇನ್ನರ್ ಚೈಲ್ಡ್ ಇಶ್ಯೂಸ್ ಇರಬಹುದು. ಸೊ ಯಾರೋ ಆಲ್ರೆಡಿ ಅವ್ರ ಲೈಫಲ್ಲಿ ಮೋಸ್ಟ್ಲಿ ತುಂಬ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಬಿಕಾಸ್ 10 of Swords ಇಸ್ ಹಿಯರ್. ಓಕೆ, ಸೊ ಅದು ಸಾಕಷ್ಟು ಪೇಯ್ನ್ ಆಗಿದೆ ಅವ್ರಿಗೆ ಅದರಿಂದ. ಆ್ಯಂಡ್ ಇವಾಗ ಅವ್ರು ತುಂಬ ಡಿಫೆನ್ಸಿವ್ ಆಗಿದ್ದಾರೆ, ಆ್ಯಂಡ್ ಅವ್ರ ಫೀಲಿಂಗ್ಸ್ನ ಸಾಕಷ್ಟು ಸಪ್ರೆಸ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಅದರಿಂದ ಪೇಯ್ನ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ಅದನ್ನು ಗಮನಿಸಿದಾಗ ನಿಮಗೂ ಅದು ಅರ್ಥ ಆಗಿದೆ, ಈ ವ್ಯಕ್ತಿ ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ತುಂಬ ಪೇಯ್ನಲ್ಲಿದ್ದಾರೆ ಅಂತ. ಸೊ ದರ್ ಇಸ್ ಲಾಟ್ ಆಫ್ ಅಟ್ರಾಕ್ಷನ್ ಆಲ್ಸೋ, ಬಿಕಾಸ್ ಸ್ಟಾರ್ ಕಾರ್ಡ್ ಇದೆ, ಆ್ಯಂಡ್ ಲಾಟ್ ಆಫ್ ಕ್ವೀನ್ ಕಾರ್ಡ್ಸ್ ಇದೆ ಇಲ್ಲಿ. ಕ್ವೀನ್ ಆಫ್ ಪೆಂಟಕಲ್ಸ್ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ. ಓಕೆ, ಸೊ ನೀವು ಅವ್ರಿಗೆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಥರ, ತುಂಬ ಒಂಥರ ಲಕ್ಕಿ ಚಾರ್ಮ್, ತುಂಬ ಒಂಥರ ಬ್ಯೂಟಿಫುಲ್ ಲೈಟ್ ಅವ್ರ ಲೈಫಲ್ಲಿ. ಸೊ ಅವ್ರಿಗೆ ಅದನ್ನ ಒಂಥರ ಬಿಡೋದಕ್ಕೂ ಸಹ ಇಷ್ಟ ಇಲ್ಲ ನಿಮ್ಮನ್ನ. ಲಾಟ್ ಆಫ್ ಅಟ್ರಾಕ್ಷನ್, ಲಾಟ್ ಆಫ್ ಪ್ಯಾಷನ್ ಇದೆ, ಬಿಕಾಸ್ ಸ್ಟಾರ್ ಕಾರ್ಡ್ ಇದೆ. ಸೊ ನಿಮ್ಮಲ್ಲಿ ಸಾಕಷ್ಟು ಅಟ್ರಾಕ್ಷನ್, ಪ್ರೀತಿ ಎಲ್ಲಾನು ಇದೆ. ಅಂತ ಅಂದರೆ ನೀವು ಅವ್ರ ಲೈಫಲ್ಲಿ ಇದ್ದಷ್ಟು ದಿನ ಅವರು ಒಂಥರ ತುಂಬ ಪವರ್ಫುಲ್ ಫೀಲ್ ಮಾಡಿದ್ದಾರೆ, ತುಂಬ ಎನರ್ಜಿ, ಒಂಥರ ಸ್ಟ್ರೆಂತ್ ಇದೆಲ್ಲಾನು ಕೊಟ್ಟಿದೆ ನಿಮ್ಮ ಪ್ರೆಸೆನ್ಸು. ಬಟ್ ಯಾವಾಗ ನೀವೀಗ ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದೀರಾ ನಿಮ್ಮ ಎನರ್ಜೀಸ್ನ, ನಿಮ್ಮ ಆಬ್ಸೆನ್ಸ್ ಏನಿದೆಯಲ್ಲ ಅದು ತುಂಬ ಒಂಥರ ಅವ್ರಿಗೆ ವೀಕ್ ಮಾಡ್ತಾ ಇದೆ ಒಳಗಿಂದ ಒಳಗೇನೆ. ಮೇಲೆ ತುಂಬ ಕಾನ್ಫಿಡೆಂಟ್ ಆಗಿ ತೋರಿಸ್ಕೊಳ್ತಾ ಇದ್ದಾರೆ, ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ಥರ ಇದ್ದಾರೆ, ಬಟ್ ಒಳಗಡೆ ಸಾಕಷ್ಟು ಪೇಯ್ನ್ ಇದೆ, ನಿಮ್ಮನ್ನು ಸಾಕಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕ್ವೀನ್ ಆಫ್ ಪೆಂಟಕಲ್ಸ್ ಇದೆ, ಆ್ಯಂಡ್ ಆಲ್ಸೋ ಕ್ವೀನ್ ಆಫ್ ಕಪ್ಸ್ ಇದೆ. ಸೊ ಅವ್ರ ದೃಷ್ಟಿಲಿ ನೀವು ಒಂಥರ ತುಂಬ ವೆರಿ ಅಟ್ರಾಕ್ಟಿವ್ ಪರ್ಸನ್, ವೆರಿ ಕ್ಲಾಸಿ ಪರ್ಸನ್, ಒಂಥರ ತುಂಬ ಮೆಚ್ಯೂರಿಟಿ ಇರುವಂತಹ ವ್ಯಕ್ತಿ.
ಇಷ್ಟೆಲ್ಲ ಇದೆ, ಲಾಟ್ ಆಫ್ ಅಟ್ರಾಕ್ಷನ್ ಇದೆ ನಿಮ್ಮ ಮೇಲೆ. ನೀವು ಒಂಥರ ತುಂಬಾ ಬ್ಯೂಟಿಫುಲ್ ಪರ್ಸನ್ ಅನ್ಸುತ್ತೆ. ಯು ಆಲ್ಸೋ ಹೋಲ್ಡ್ ಅ ವೆರಿ ಸ್ಟ್ರಾಂಗ್ ಆರಾ. ನಿಮ್ಮ ಆರಾ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಅಂಡ್ ವೆರಿ ಬ್ಯೂಟಿಫುಲ್ ಇದೆ. ಸೊ ಎಲ್ಲ ಒಂದ್ ಕಡೆ ವಿತ್ ದ ಕ್ವೀನ್ ಆಫ್ ಕಪ್ಸ್ ಅಂಡ್ ಆಲ್ಸೋ ದ 5 ಆಫ್ ಪೆಂಟಕಲ್ಸ್, ಅವ್ರಿಗೆಲ್ಲ ಒಂಥರ ನೀವು ತುಂಬಾ ಒಂಥರ ಹೈ ವ್ಯಾಲ್ಯೂ ಪರ್ಸನ್ ಅನ್ನೋ ಥರ. ಅಂಡ್ ಅವ್ರು ಅಷ್ಟೊಂದು ಡಿಸರ್ವ್ ಮಾಡಲ್ಲ ನಿಮ್ಮನ್ನ ಅನ್ನೋ ಥರ ಅನ್ಕೊಳ್ತಾರೆ ಅವರಷ್ಟಕ್ಕೆ. ಲಾಟ್ ಆಫ್ ಕನ್ಫ್ಯೂಷನ್ಸ್, ಓವರ್ ಥಿಂಕಿಂಗ್, ಪಾಸ್ಟ್ ಟ್ರಾಮಾಸ್ ಎಲ್ಲಾನು ಸಹ ಇದೆ. ಒಂದ್ಸತಿ ಈ ಕನೆಕ್ಷನ್ ಅಕ್ಸೆಪ್ಟ್ ಮಾಡ್ತಾರೆ, ಅಟ್ ದ ಸೇಮ್ ಟೈಮ್ ಇನ್ನೊಂದ್ಸತಿ ಆ ಕನೆಕ್ಷನ್ ನ ಡೌಟ್ ಪಡ್ತಾ ಇದಾರೆ. ಎಲ್ಲ ಒಂದ್ ಕಡೆ ನಿಮಗೆ ಮೆಸೇಜ್ ಮಾಡಬೇಕು ಅಂತ ಅನ್ಸುತ್ತೆ, ನಿಮ್ನ ಬಂದು ಅಪ್ರೋಚ್ ಮಾಡಿ ಎಲ್ಲಾನು ಹೇಳ್ಕೋಬೇಕು ಅಂತ ಅನ್ಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ತಮ್ಮಷ್ಟಕ್ಕೆ ತಾವನ್ನ ಅವ್ರು ಬ್ಲಾಕ್ ಮಾಡ್ಕೊಳ್ತಾ ಇದಾರೆ. ಅಷ್ಟು ಸುಲಭವಾಗಿ ಅವ್ರು ಓಪನ್ ಅಪ್ ಆಗಕ್ ಆಗ್ತಾ ಇಲ್ಲ. ನಿಮ್ ಮುಂದೆ ಬಂದು ಎಲ್ಲಾನು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೂ ಸಹ ಅವ್ರಿಗೆ ಆಗ್ತಾ ಇಲ್ಲ. ಆ ಮಾತುಗಳು ಅವ್ರ ಒಳಗೇನೆ ಸಿಕ್ಕಾಕೊಂಡ್ಬಿಟ್ಟಿದೆ. ಒಂಥರ ಹೇಳ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ನಿಮ್ಮ ಹತ್ರ ಇಲ್ಲಿ ಅದನ್ನ ಬಿಡೋದಕ್ಕೂ ಆಗ್ತಾ ಇಲ್ಲ. ಅಥವಾ ಆ ತರ ಒಂಥರ ತುಂಬಾ ಒಂದು ಕನ್ಫ್ಯೂಸ್ಡ್ ಎನರ್ಜಿನಲ್ಲಿದ್ದಾರೆ. ಲೆಟ್ಸ್ ಸಿ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಯೂನಿವರ್ಸ್ ಇಂದ ಅಂತ ಚೆಕ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸಿ ನಿಮ್ ಗೈಡೆನ್ಸ್ ಏನು ಅಂತ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2 ಏನು ಗೈಡೆನ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಯೂನಿವರ್ಸ್? ಪ್ಲೀಸ್ ಗೈಡ್ ಮೀ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಓಕೆ, ಸೊ 4 ಆಫ್ ಸ್ಪೋರ್ಟ್ಸ್ ಇದೆ. ಓಕೆ, 3 ಆಫ್ ವಾಂಡ್ಸ್ ಅಂಡ್ ದ ವರ್ಲ್ಡ್ ಕಾರ್ಡ್. ಓಕೆ, ಐ ಥಿಂಕ್ ಯು ನೀಡ್ ಟು ಸ್ಟಾಪ್ ವೇಟಿಂಗ್ ಅಂತ. ನೀವೆಲ್ಲ ತುಂಬ ಈ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ. ಈಗ ಆಲ್ರೆಡಿ ಸಾಕಷ್ಟು ಟೈಮ್ ಕಾಯ್ದಿದ್ದೀರಾ ಈ ವ್ಯಕ್ತಿಗೋಸ್ಕರ. ಬಟ್ ಸ್ಟಾಪ್ ಡೂಯಿಂಗ್ ಇಟ್. ನೋ, ಡೋಂಟ್ ಡೂ ದ್ಯಾಟ್. ರೈಟ್ ನಾವು ಇವಾಗ ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ಈ ವ್ಯಕ್ತಿಗೋಸ್ಕರ ಕಾಯೋದನ್ನ ಬಿಡಿ. ಆ್ಯಂಡ್ ಸಾಕಷ್ಟು ಎಲ್ಲದಕ್ಕೂ ಉತ್ತರಗಳನ್ನ ಹುಡುಕ್ತಾ ಇದ್ದೀರಾ ನೀವು ಅಂತ ಅನ್ಸುತ್ತೆ. ಆ್ಯಂಡ್ ಇದು ಯಾಕೆ ಹೀಗಾಯಿತು, ನನ್ನ ಈ ಪರ್ಸನ್ ಯಾಕೆ ನನ್ನ ಹತ್ರ ಬರ್ತಾ ಇಲ್ಲ, ಯಾವಾಗ ಬರ್ತಾರೆ, ಯಾಕೆ ಇನ್ನೂ ಬರ್ತಾ ಇಲ್ಲ, ಅವ್ರ ಲೈಫಲ್ಲಿ ಏನಾಗ್ತಿರಬಹುದು. ಸೊ ಹೀಗೆ ಈ ಸಾಕಷ್ಟು ಕುತೂಹಲಗಳು, ಅವಕ್ಕೆಲ್ಲ ಉತ್ತರಗಳನ್ನ ಹುಡ್ಕೋ ಪ್ರಯತ್ನದಲ್ಲಿದ್ದೀರಾ. ಆ್ಯಂಡ್ ಆಲ್ಸೋ ನನಗೆಲ್ಲೋ ಅನ್ಸುತ್ತೆ ನೀವು ಅವ್ರನ್ನ ತುಂಬ ಅವ್ರು ಏನು ಆಗ್ತಾ ಇದೆ ಅವ್ರ ಜೀವನದಲ್ಲಿ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮಗೆ ತುಂಬ ಆಗ್ತಾ ಇರಬಹುದು. ಮೇ ಬಿ ಅವ್ರು ಸೋಷಿಯಲ್ ಮೀಡಿಯಾ ಚೆಕ್ ಮಾಡೋದಾಗಿರ್ಬಹುದು, ಅಥವಾ ಅವ್ರ ಮೆಸೇಜಸ್ಗೋಸ್ಕರ ಕಾಯ್ತಿರೋದಂಥದ್ದಾಗಿರ್ಬಹುದು. ಸೊ ದಯವಿಟ್ಟು ಡೋಂಟ್ ಡೂ ದ್ಯಾಟ್. ಸೊ ವೇಟಿಂಗ್ ವಿಲ್ ಗಿವ್ ಯು ಓನ್ಲಿ ಪೇನ್ ಅಷ್ಟೇ. ಸ್ಟಾಪ್ ವೇಟಿಂಗ್. ಇನ್ಸ್ಟೆಡ್ ನೀವು ನಿಮ್ಮ ಮೇಲೆ ಗಮನ ಹರಿಸಿ, ನಿಮ್ಮ ಮೇಲೆ ಫೋಕಸ್ನ ತಗೊಳ್ಳಿ. ನಿಮ್ಮ ಜೀವನದಲ್ಲಿ ಆದಷ್ಟು ಖುಷಿನ, ಫುಲ್ಫಿಲ್ಮೆಂಟ್ನ ಹುಡ್ಕೊಳ್ಳಿ. ಬಿಕಾಸ್ ವರ್ಲ್ಡ್ ಕಾರ್ಡ್ ಈಸ್ ಹಿಯರ್. ಓಕೆ, ಸೊ ಐ ಕ್ಯಾನ್ ಓನ್ಲಿ ಸಿ ಓನ್ಲಿ ಇನ್ನರ್ ವರ್ಕ್, ಫುಲ್ಫಿಲ್ಮೆಂಟ್. ಒಂಥರ ನಿಮ್ಮಷ್ಟಕ್ಕೆ ನೀವೇ ಟ್ರಾವೆಲ್ ಮಾಡಬೇಕು ಅನ್ಸಿದ್ರೆ ಟ್ರಾವೆಲ್ ಮಾಡಿ. ಆ್ಯಂಡ್ ಸೆಲೆಬ್ರೇಟ್ ಲೈಫ್. ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ಎಲ್ಲೋ ಒಂದು ಕಡೆ ನೀವು ಎಷ್ಟು ಹೀಲ್ ಆಗ್ತಿರಲ್ಲ, ನೀವು ಇನ್ನರ್ ವರ್ಕ್ ಮಾಡಿಕೊಂಡು ನೀವು ಯಾವಾಗ ಹೀಲಪ್ ಆಗ್ತಿರಲ್ಲ, ಆಗ ಈ ವ್ಯಕ್ತಿನಲ್ಲೂ ಸಹ ಬದಲಾವಣೆಗಳು ತಂತಾನೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಬಿಕಾಸ್ ಸಿನ್ಸ್ ಯು ಆರ್ ಎನರ್ಜೆಟಿಕಲಿ ಕನೆಕ್ಟೆಡ್, ನಿಮ್ಮಲ್ಲಾಗೋ ಬದಲಾವಣೆ ಖಂಡಿತವಾಗ್ಲೂ ಈ ವ್ಯಕ್ತಿನ ನಿಮ್ಮ ಹತ್ರ ಇನ್ನೂ ಜಾಸ್ತಿ ಅಟ್ರಾಕ್ಟ್ ಮಾಡುವಂಥ ಚಾನ್ಸಸ್ ಇದೆ. ಸೊ ನಿಮ್ಮಷ್ಟಕ್ಕೆ ನೀವು ಹೀಲ್ ಆಗಿ ನಿಮ್ಮ ಸಂತೋಷದ ಮೇಲೆ ಜಾಸ್ತಿ ಗಮನ ಕೊಡಿ. 3 ಆಫ್ ವಾಂಡ್ಸ್ ಇದೆ. ಡೆಫಿನೆಟ್ಲಿ ಇನ್ ಫ್ಯೂಚರ್ ನೀವು ತುಂಬ ಖುಷಿಯಾಗಿರ್ತೀರ, ಅದಂತೂ ನನಗೆ ಕ್ಲಿಯರ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ದಯವಿಟ್ಟು ಅದರಿಂದ ನಿಮ್ಮ ಮೇಲೆ ಫೋಕಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ, ಇಷ್ಟಿವತ್ತು ನಿಮ್ಮ ರೀಡಿಂಗ್ ಆಗಿತ್ತು ಪೈಲ್ ನಂಬರ್ 2. ಐ ಹೋಪ್ ನಿಮಗೆ ಇದು ರೆಸೊನೇಟ್ ಆಗಿದೆ ಅಂತ. ಇಫ್ ಇನ್ ಕೇಸ್ ನಿಮಗೆ ಇದು ರೆಸೊನೇಟ್ ಆಗಿ ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಇದಕ್ಕೆ ಒಂದು ಲೈಕ್ ಇಂಡಿಕೇಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಆಲ್ಸೋ ನಿಮಗೆ ಈ ಎನರ್ಜೀಸ್ನ ಕ್ಲೇಮ್ ಮಾಡ್ಕೊಳ್ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 1111 ಅಂತ ಟೈಪ್ ಮಾಡಿ ಎನರ್ಜೀಸ್ನ ಸಹ ನೀವು ಕ್ಲೇಮ್ ಮಾಡ್ಕೊಳ್ಬಹುದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.